ಮೇಕ್ ಯುವರ್ ಓನ್ ಕ್ರಿಯೇಷನು, ದತ್ತ ಬೇನೂರ್ ಕ್ರಿಯೇಷನ್. ಇಲ್ಲಿ ನೀವು ಏನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಲ್ವಾ, 2 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ಇರೋದು. ಅಂದರೆ ಹತ್ತತ್ರ ಇವಾಗ 45 ಲಕ್ಷಕ್ಕಿಂತಲೂ ಜಾಸ್ತಿ ಫಾಲೋವರ್ಸ್ ಇರೋದು. ಕ್ಯೂರ್ ಆಯಿತು. ಬಟ್ ಫೈನಲ್ ಆಗಿ ನಾನು ಲೈಫ್ ಸೆಟಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೆಲಸ ಮಾಡಿಲ್ಲ ಅಂದರೂ ನಂದು ಪಾಡಿಗೆ ನಂದು ರೆವಿನ್ಯೂ ಬರ್ತಿರುತ್ತೆ, ದುಡ್ಡು ಬರ್ತಿರುತ್ತೆ, ಹೇಗೋ ಹೋಗ್ತಿರುತ್ತೆ. ಸೊ ಎಲ್ಲ ಎಜುಕೇಟೆಡ್ ಅವ್ರು ಇವಾಗ ನಮಗೆ ಬಂದೆಲ್ಲ ಕೇಳ್ತಾರೆ, ಹೆಂಗೆ ಮಾಡಿದ್ದೀರಾ ಏನು ಅಂತ ಕೇಳ್ತಿರ್ತಾರೆ. ಬಟ್ ಎಜುಕೇಷನ್ ಮಾಡ್ಕೊಂಡು ನೀವು 1%, 2%, 3% ವರ್ಕ್ ಮಾಡ್ತಿದ್ದೀರಾ. ಎಲ್ಲರೂ ಓದು ಅಂತ ಹೋಗ್ತಿದ್ದಾರೆ. ದುಡ್ಡು ಮಾಡಿದವನು ಯಾವತ್ತೂ ಕೂಡ ಓದೋದಕ್ಕೆ ಪ್ರಿಪ್ರೇಷನ್ ಕೊಟ್ಟೇ ಇರಲ್ಲ. ನೀವು ಬೇಕಂದ್ರೆ ಹೋಗ್ಬಿಟ್ಟು ಎಲ್ಲರೂ ಹಿಸ್ಟ್ರಿ ಚೆಕ್ ಮಾಡಿ ಇವತ್ತು. ಸೊ ನೋಡಿ ಹೆಂಗೆ ಮುಕ್ತಾವಳೆ, ಮಾರಿ ಮುತ್ತು ಬಿಡ್ತೀನಿ ನೋಡು, ಇನ್ನೂ ತೊಳೆದೇ ಇಲ್ಲ ಅದು, ಎಲ್ಲ ಒಳಗಡೆ ಇರುತ್ತೆ, ಎಲ್ಲ ಡಸ್ಟ್ ಇರುತ್ತದು. ಏ ಹಚ್ಚ ಬಿಡ್ತೀಯಲ್ವೋ. ಹಾಸ್ಟೆಲಲ್ಲಿ ಹೋಗಿ ನೀವೇ ಇದ್ದು ಬನ್ನಿರಿ ನೋಡೋಣ, ಇರ್ತೀರಾ? ಇರೋಕ್ಕಾಗಲ್ಲ. ಚಟ್ಪಟ ಹೆದರಿಕೆ ಮಗನಿಗೆ, ಅವನಿಗೆ ಹಾಕ ಓಡು ಹಾಕ. ಇವತ್ತು ಚುರುಮುರಿ ಸುಸ್ಲಾ ಮಾಡಕ್ಕೆ ಹೊರಡ್ತಾ ಇದ್ದೆವು. ಸೊ ಚುರುಮುರಿ ಇದೆಯಾ? ಚುರುಮುರಿಯಲ್ಲಿ ಏನು ಮಾಡ್ತೀಯ? ಇವಾಗ ನಮ್ಮ ಓಪನ್ ಒಲೆಗೆ ಹೋಗೋಣ. ಪಬ್ಲಿಕ್ ಒಲೆ ಇದೆ ನಮ್ಮದು. ನೀವು ನೋಡ್ರಿ, ಫಸ್ಟ್ ರೆಡಿ ಆಗ್ಬಿಟ್ಟಾನ. ಈ ಚುರುಮುರಿ ಕಡೆ ಇಡು. ಏ ಹಚ್ಚ ಬಿಡ್ತೀಯಲ್ಲೋ, ಇರೋ ತಮ್ಮ, ಹಚ್ಚೆ ಬಿಡಾಕತ್ತಿಯಲ್ಲ. ಕಟ್ಟಿಗೆನೇ ಇಟ್ಟಿಲ್ಲ ಇಲ್ಲಿ. ಕಟ್ಟಿಗೆ ತಗೋ ಬೇಗ. ನೀನೇ ಹಚ್ಚಕತ್ತಿರು. ಆಯ್ತು, ಇಂಥವು ಗುಂಜೋದು ತಗೋಬೇಕಪ್ಪ. ಇರೋ ಇಲ್ಲಿ ಹಚ್ಚು, ನಾನು ಇಡ್ತೀನಿ ಒಳಗಡೆ. ಒಂದೇ ನಿಮಿಷ ಇರು. ಯಾವುದೋ ನಿನಗೆ ಹೇಳಿದ್ರೆ ನನ್ನ ಕೈಯಾಗ ಹಂಗೆ ಅಲಕತ್ತಲ್ಲೋ. ಆಯ್ತು. ಹಾಂ ಸರಿ ಗಾಳಿ ಐತಪ್ಪ. ಇಡೋ ಕಟ್ಟಿಗೆಗಳು ಇಡು. ಅಲ್ಲೇನು ಉರಿ ಕಾಸ್ಕೋತಲ್ಲ ಮಗನೇ, ಕಟ್ಟಿಗೆಗಳು ಇಡೋ. ಹಾಂ, ಇಲ್ಲಿ ತೊಗೊಂಬರೋ, ಇಲ್ಲಿ ಕಟ್ಟಿಗೆಗಳು ತೊಗೊಂಬೋ ಪಟ್ನೆ. ನೀವು ಮತ್ತೆ ಹೋಗೋ ಪಟ್ನೆ. ಅಲ್ಲ ಉರಿನೇ ಹಾರತು ಮಗನೇ. ಇದು ಬೆಂಕಿ ಪಟ್ನ ತಗೊಳ್ಳೋದು ಹಿಂಗೆ ಪಟ್ನ ಆಗೋದು. ಇವಾಗ ಯಾವುದು ಇದು? ಕೊಡ. ಇದು ಕಡಾಯಿ. ಆ ಮಗನಿಗಿನ ಏನೂ ಗೊತ್ತಿಲ್ಲ. ಈ ಕಡಾಯಿ ಮಗನೇ, ಸಾಲಿ ಕಲ್ಲಿ ಕೂತಲ್ಲ, ಇವೆಲ್ಲ ಕಲ್ಸಲ್ಲ ಸಾಲ್ಯಾಗ ಅವರೆಲ್ಲ. ಹಾಂ, ಅಲ್ಲಿ ಬೇರೆನೇ ಕಲಿಸ್ತಾರೆ ಮಗನೇ. ಅಲ್ಲಿ ನಿಮ್ಗಳಿಗೆ ಏನಕ್ಕೂ ಯೂಸ್ ಆಗಲ್ಲ. ಹಾಂ, ಅಲ್ಲಿ ಏನು ಕಲಿಸ್ತಾರೆ ಹೇಳು? ಹೇಳೋ, ಅಲ್ಲಿ ಏನು ಕಲಿಸ್ತಾರೆ? ಹಾಂ, ಹೇಳೋ, ಅಲ್ಲಿ ಏನು ಕಲಿಸ್ತಾರೆ? ಮೋಟು ಕಲಿಸ್ತಾರೆ. ಕಲಿಸ್ತಾರ? ನಿಂಗೆ ಮೋಟು ಕಲಿಸ್ತಾರೆ. ಅಪ್ಪ, ಏನು ನೇಟ್ ಐತ್ರಿ ಕಟ್ಟಿಗೆ. ಅಪ್ಪ, ನಂದೇ ಮುರಿತು ಅಂದಂಗೆ ಅಲಕತ್ತಲ್ಲ. ಕಟ್ಟಿಗೆ ಮುರಿದು ಹೆಂಗಾರೆ ಅಲ್ಲಿ. ಕಟ್ಟಿಗೆ ಮುರಿದು ಒಲೆ ಬಿದ್ದರೆ ಅಷ್ಟೇ ಬಿರಿಯಾನಿ. ದೊಡ್ಡ ಪೀಸ್ಗಳು ಸಿಗ್ತವೆ. ಓಕೆ, ಇವಾಗ ಚುರುಮುರಿ ಹಾಕಿ ನೀರಲ್ಲಿ ತೊಯ್ಸಿ ಹಿಂಡಿ ತೆಗಿಯೋದಪ್ಪ ಇವಾಗ. ಓಹೋ, ಒಳಗೆ ಹೊಂಟವ ಎಲ್ಲ, ಬತ್ತ ಹೋಗ್ಬಿಟ್ಟವ ಎಲ್ಲ. ಹಾಂ, ಎಲ್ಲಿ ಮ್ಯಾಗ ಬರ್ತಾವ? ಕೆಳಗೆ ನೀರು ಹೋಗ್ಬಿಟ್ಟವಲ್ಲ ಎಲ್ಲ. ಹೆಂಗೋ ನಾವು ನಡ ಇದು ಹೊಗಿವನು ಇದು ತಿನ್ನೋದು ಹೆಂಗಾರ ಇರಲಿವ ನಾವು ಬೆಂಕಿಯಾಗ ಅಡುಗೆ ಮಾಡ್ಕೊಂಡು. ಕಣ್ಣಾಗ ಮುಗನಾಗ ಎಲ್ಲ ಸೇರಿಸ್ತಾ ಇದು. ಎಲ್ಲ ತಿನ್ನ ಮಾತ್ರ ಮಜಾ. ಬೆಂಕಿ ಹಚ್ಚಿ ಸುಡೋವರೆಗೂ ಕಟ್ಟಿಗೆ ಆ್ಯಕ್ಚುಲಿ ಈ ಕಟ್ಟಿಗೆ ಒಣಗೋಗಿತ್ತಂದರೆ ಬೇಗ ಹತ್ಕೊಂಡ್ಬಿಡುತ್ತೆ. ಇಲ್ಲ ಅಂದರೆ ಈ ಥರ ಆಟ ಹಚ್ಚುತ್ತೆ. ಬಿಸಿ ಆಗಿಲ್ಲ. ಸೊ ಇವಾಗ ಎಲ್ಲರೂ ಮನೆಯಲ್ಲೇ ಇರ್ತೇವೆ. ಎಲ್ಲರೂ ಮನೇಲಿ ಏನು ಮಾಡ್ತೇವೆ ಅದನ್ನೇ ತಿಂತೇವೆ. ನಮಗೆಲ್ಲ ಓದಲಿ ಅಂತೇಳಿ ಹೇಳಿದ್ನಲ್ಲ, ಎಲ್ಲೆಲ್ಲೋ ಹಾಸ್ಟೆಲ್ಗೆ ಹಾಕ್ತಿದ್ರು. ಇವಾಗ ಹಿಂಡಿ ತೆಗಿತಾವ್ರೆ.
ನೀರು ಹೊರಗೆ ಬರ್ಬೇಕಾ? ಅವಾಗ ನಾವೆಲ್ಲ ಹಾಸ್ಟೆಲಲ್ಲಿದ್ದಾಗ ಅವ್ರು ಏನು ಕೊಡ್ತಿದ್ರು, ಏನು ತಿಂತಿದ್ದೆವೋ, ಬೆಳೆಯೋ ಏಜಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ತಿನ್ನಬೇಕು. ಸೊ ನಾವು ಬೆಳೆಯೋ ಏಜಲ್ಲೇ ತಿನ್ನಲಿಲ್ಲ ಹೇಳಬೇಕಂದ್ರೆ. ಸೊ ಎಷ್ಟೊಂದು ಜನ ಮಕ್ಕಳಿಗೆ ನೀವು ಓದಲಿ ಅಂತೇಳಿ ಹಾಸ್ಟೆಲ್ ಹಾಕ್ತಿರಲ್ವ, ಹಾಸ್ಟೆಲಲ್ಲಿ ಹೋಗಿ ನೀವೇ ಇದ್ದು ಬನ್ನಿರಿ ನೋಡೋಣ, ಇರ್ತೀರಾ? ಇರೋಕ್ಕಾಗಲ್ಲ. ನೀವು ಬರೇ ನಿಮ್ಮ ಇಂಟೆನ್ಷನ್ ಏನಂದರೆ ಮಕ್ಕಳು ಓದಲಿ ಅಂತ ಅಂದ್ಕೊಳ್ತೀರ, ಮಕ್ಕಳು ಹೆಲ್ತ್ ಯಾವತ್ತೂ ಯೋಚನೆ ಮಾಡಲ್ಲ. ಸೊ ಹೆಲ್ತ್ ಯೋಚನೆ ಮಾಡಿದ್ರೇ ನೀವು ಆ್ಯಕ್ಚುಲಿ ಮಕ್ಕಳಿಗೆ ಕಳಿಸೋದೇ ಇಲ್ಲ. ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟು ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಜುಕೇಷನ್ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲ ಅನ್ನಲ್ಲ, ಬಟ್ ಮಕ್ಕಳಿಗೆ ಯಾಕೆ ಕಳಿಸ್ತೀರಾ ಹಾಸ್ಟೆಲ್ಗೆ? ಮನೆಯಲ್ಲಿ ಅವ್ರ ಮಾತು ಕೇಳಲ್ಲ, ಮನೆಯಲ್ಲಿ ಅವ್ರು ಓದಲ್ಲ ಅಂತಲೇ ಕಳಿಸ್ತೀರಲ್ವ. ಓದ್ದವನು ಎಲ್ಲಿ ಬೇಕಾದರೂ ಓದ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾವು 3 ಜನ ಅಣ್ಣ ತಮ್ಮಂದಿರೋ, ಅಕ್ಕ ಅಷ್ಟೊಂದು ಓದಲಿಲ್ಲ. ನಮ್ಮ ಅಣ್ಣ ಇಂಜಿನಿಯರಿಂಗ್ ಓದರು ಅಂತ ಹೇಳ್ಬಿಟ್ಟು ನಮ್ಮಪ್ಪನೂ ಕೂಡ ಇಲ್ಲೆಲ್ಲ ಕಷ್ಟಪಡಬೇಡ್ರಿ ಅಂತ ಹೇಳ್ಬಿಟ್ಟು ಓದೋಕ್ಕೆಲ್ಲ ಹಚ್ತಿದ್ರು. ಬಟ್ ಎಲ್ಲಿ ಹಾಕಿದ್ರು ನಾವು ಓದಲೇ ಇಲ್ಲ ಹೇಳಬೇಕು ಅಂತಂದರೆ. ಸೊ ಓದಿದ್ರೆ ದುಡ್ಡು ಮಾಡ್ತಾರೆ ಅಂತ ಅನ್ನೋದು ತಲೆಯಲ್ಲಿ ತೆಗೆದಾಕ್ಬಿಡಿ. ಓದಿದ್ರೆ ಇನ್ನೊಬ್ಬನ ಕೈ ಕೆಳಗಡೆ ಹೋಗಿ ಕೆಲಸ ಮಾಡ್ತಾರೆ, ಅದು ಅಂತೂ ಫಿಕ್ಸು. ಇನ್ನೊಂದು, ತುಂಬ ಓದಿದ್ರೆ ಕೆಲಸನೂ ಸಿಗೋಲ್ಲ ಒಂದೊಂದು ಟೈಮು. ನೀವು ತುಂಬ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪನಿಯಲ್ಲಿ ಎಕ್ಸ್ಪೆಕ್ಟೇಷನ್ ಏನಾದ್ರು ಮಾಡಿದ್ರೆ ನಿಮಗೆ ಸ್ಯಾಲ್ರಿನೂ ಕೊಡಲ್ಲ ಅಷ್ಟೊಂದು. ನಾನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತಂದರೆ ಯಾವನು ಕೊಡ್ತಾನೆ ಸ್ಯಾಲ್ರಿ? ಕಡಿಮೆ ಇದ್ದವನಿಗೆ ಹುಡ್ಕೋದು ಇವಾಗ. ಸೊ ತುಂಬ ಜನ ತಪ್ಪು ಮಾಡ್ತಿರೋದು ಅಲ್ಲೇ. ಸೊ ಎಲ್ಲರೂ ಓದು ಅಂತ ಹೋಗ್ತಿದ್ದಾರೆ. ದುಡ್ಡು ಮಾಡಿದವನು ಯಾವತ್ತೂ ಕೂಡ ಓದೋದಕ್ಕೆ ಪ್ರಿಪ್ರೇಷನ್ ಕೊಟ್ಟೇ ಇರಲ್ಲ. ನೀವು ಬೇಕಂದ್ರೆ ಹೋಗ್ಬಿಟ್ಟು ಎಲ್ಲರೂ ಹಿಸ್ಟ್ರಿ ಚೆಕ್ ಮಾಡಿ. ಇವತ್ತು ನಾನು ಕೂಡ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಈ ಥರ ಬೆಳಿತೇವೆ ಅಂಥೇಳಿ ಯಾವತ್ತೂ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಯಾಕಂತಂದರೆ ಓದ್ದವನೇ ದುಡ್ಡು ಮಾಡ್ತಾನೆ, ಓದ್ದವನಿಗೆ ಒಳ್ಳೆ ಕೆಲಸ ಸಿಗುತ್ತಂತ ಎಲ್ರಿಗೂ ಕೂಡ ಹಾಗೇ ಇತ್ತು. ಬಟ್ ವರ್ಲ್ಡಲ್ಲಿ ರೆಕಾರ್ಡ್ ಚೇಂಜ್ ಮಾಡ್ತಿರೋದು ಇಲ್ಲ, ವರ್ಲ್ಡಲ್ಲಿ ರೆಕಾರ್ಡ್ ಮಾಡ್ತಿರೋರು ಎಲ್ಲರೂ ಕೂಡ ಅನ್ಎಜುಕೇಟೆಡ್. ಸೊ ಇವಾಗ ನಾನು ಯೂಟ್ಯೂಬಿಂದನೇ ಇಷ್ಟೆಲ್ಲ ಅರ್ನ್ ಮಾಡಿಬಿಟ್ಟು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಕಟ್ತಿದ್ದೀನಿ ಅಂತಂದರೆ ಸುಮ್ಮನೆ ಅಲ್ಲ. ಸೊ ಎಲ್ಲ ಎಜುಕೇಟೆಡ್ ಅವ್ರು ಇವಾಗ ನಮಗೆ ಬಂದೆಲ್ಲ ಕೇಳ್ತಾರೆ, ಹೆಂಗೆ ಮಾಡಿದ್ದೀರಾ ಏನು ಅಂತ ಕೇಳ್ತಿರ್ತಾರೆ. ಬಟ್ ಎಜುಕೇಷನ್ ಮಾಡ್ಕೊಂಡು ನೀವು 1%, 2%, 3%ಅಲ್ಲಿ ವರ್ಕ್ ಮಾಡ್ತಿದ್ದೀರಾ. ನಿಜವಾಗ್ಲೂ ಹೇಳ್ತೀನಿ, ಇತ್ತೀಚೆಗೆ ನನಗೆ ಬರೋ ಒಂದೊಂದು ಕಾಲ್ಸ್ಗಳು ಅಂದರೆ ಎಕ್ಸ್ಪೆಷಲಿ ಸ್ಟೂಡೆಂಟ್ಗಳು ಕಾಲ್ ಮಾಡ್ತಾ ಇರೋದು ಎಲ್ಲ ಎಜುಕೇಟೆಡೇ. ಎಲ್ಲ ಒಂದಿಷ್ಟು ಐ ಟಿಯಲ್ಲಿ 5 ವರ್ಷ 10 ವರ್ಷ ವರ್ಕ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ನಾನು 5 ವರ್ಷ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದೀನಿ. 5 ವರ್ಷ ಎಫರ್ಟ್ ಹಾಕಿದ್ದಕ್ಕೆ ನನಗೆ ನೆಕ್ ಪೇನ್ ಬಂತು, ಓಕೆ ಇವಾಗ ಕ್ಯೂರ್ ಆಯಿತು. ಬಟ್ ಫೈನಲಾಗಿ ನಾನು ಲೈಫ್ ಸೆಟಲ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೆಲಸ ಮಾಡಿಲ್ಲ ಅಂದರೂ ನಂದು ಪಾಡಿಗೆ ನಂದು ರೆವಿನ್ಯೂ ಬರ್ತಾಯಿರುತ್ತೆ, ದುಡ್ಡು ಬರ್ತಿರುತ್ತೆ, ಹೇಗೋ ಹೋಗ್ತಿರುತ್ತೆ. ಯಾಕಂದರೆ ಯೂಟ್ಯೂಬ್ ಇವತ್ತು ನೀವು ವರ್ಕ್ ಮಾಡಿಬಿಟ್ರೂ ಕೂಡ ನಿಮಗೆ ಲೈಫ್ ಟೈಮು ದುಡ್ಡು ಬರ್ತಾನೆ ಇರುತ್ತೆ. ಇವತ್ತಿಗೂ ನಾನು 2021ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ರು ಕೂಡ ಇವಾಗೂ ದುಡ್ಡು ಬರ್ತಿದೆ ಯೂಟ್ಯೂಬಿಂದ. ಸೊ ನೀವು ಕೆಲಸ ಮಾಡೋದಲ್ಲಿ ಈ ಥರ ಬರೋಲ್ಲ. ಕಂಪ್ನಿಯಲ್ಲಿ 10 ವರ್ಷ ನೀವು ದುಡಿದ್ರೂ ಕೂಡ ನಾಳೆ ನೀವು ಕೆಲಸ ಬಿಡ್ತೀನಿ, ಇಲ್ಲ ನಿಮ್ಮ ಹೆಲ್ತ್ ಇಶ್ಯೂ ಆಗಿದೆ ಅಂದರೆ ನಾಳೆಯಿಂದನೇ ಸ್ಯಾಲ್ರಿ ಸ್ಟಾಪು. ನಿಜಾನ ಸುಳ್ಳ ಹೇಳಿ? ನಾಳೆಯಿಂದನೇ ಸ್ಟಾಪು. ಸೊ ಯೂಟ್ಯೂಬ್ ಅನ್ನೋದು ಹಾಗಲ್ಲ, ನಿಮ್ಮ ಓನ್ ಕಂಪನಿ ಇದು, ನಿಮ್ಮ ಓನ್ ಬಿಸ್ನೆಸ್ ಇದು. ಸೊ ನೀವು ಹೇಗೆ ವರ್ಕ್ ಮಾಡಿ ನೀವು ಬಿಲ್ಡ್ ಮಾಡ್ತೀರೋ ನಿಮ್ಮ ಬಿಸ್ನೆಸ್ ಬಿಲ್ಡ್ ಮಾಡ್ದಂಗೆ. ಆಮೇಲೆ ನೀವು ಬೇಕಂತಂದರೆ ನೀವು ಓನಾಗಿ ಮಾಡ್ಬೋದು, ಇಲ್ಲ ಟೀಮ್ ಇಟ್ಕೊಂಡು ಮಾಡ್ಬೋದು, ಯಾರನ್ನೋ ಒಬ್ಬರನ್ನ ಇಟ್ಕೊಂಡು ಮಾಡ್ಬೋದು. ನಿಜವಾಗ್ಲೂ ಒಂದು ಹೇಳ್ತೀನಿ, ನಾನು ಹೇಳೋದು ನಿಮ್ಗೆ ಎಷ್ಟು ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ಬಟ್ ನೀವು ಒಂದಿಲ್ಲ ಒಂದು ದಿವಸ ಅಲ್ಲ, ಇನ್ನೊಂದು 2-3 ವರ್ಷದಲ್ಲಿ, ಇಲ್ಲ ಒಂದು 5-6 ವರ್ಷದಲ್ಲಿ ನಾವು ಮಾಡಿರೋದು ಎಲ್ಲ ತಪ್ಪು. ನಮ್ಮ ಆ್ಯಕ್ಚುಲಿ ಮೇನ್ ತಪ್ಪು ಮಾಡೋದು. ಸೊ ನಮ್ಗಳಿಗೆಲ್ಲ ಓದಿಸಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದನ್ನ ಹೇಳ್ಕೊಡ್ತಾರೆ. ಓನಾಗಿ ಮಾಡೋದು ತುಂಬ ರೇರು ಹೇಳ್ಕೊಡೋದು. ಸೊ ಹಾಗಾಗಿ ಇವತ್ತು ನನ್ನ ಮಕ್ಕಳಿಗೆ ಕೂಡ ಅಷ್ಟೇ. ಸೊ ಎಲ್ಲ ಸ್ಕೂಲ್ ಬಿಡಿಸಿದ್ದೀನಿ ಇವಾಗ ಇವ್ರಿಗೆ. ಸೊ ನೋಡಿ ಹೆಂಗೆ ಮುಕ್ತಾಳೆ, ಮಾರಿ ಮುತ್ತು ಬಿಡ್ತೀನಿ ನೋಡು, ಇನ್ನೂ ತೊಳೆದೇ ಇಲ್ಲ ಅದು. ಎಲ್ಲ ಒಳಗಡೆ ಇರುತ್ತೆ, ಎಲ್ಲ ಡಸ್ಟ್ ಇರುತ್ತೆ, ಅದು ತೊಳಿಬೇಕೆಲ್ಲ, ಅದು ಕ್ಲೀನ್ ಮಾಡಬೇಕದು. ಸೊ ನಾನು ಹೇಳೋದೇನಂತಂದರೆ, ಇವಳಿಗೆ ಏನೋ ಭಯಷ್ಟಲ್ಲೇ ಮರ್ತೇ ಬಿಟ್ಟೆ ನಾನು. ಇರಪ್ಪ ಏನು ಹೇಳ್ತಿದ್ದೆ ನಾನು? क्या बात है सर, क्या बात है सर, क्या बात, ये बात है. ನೋಡಿ ಹಿಂಗಾಗ್ಬಿಡುತ್ತೆ ಜಾಸ್ತಿ ತಲೆ ಉಪಯೋಗಿಸಿದ್ರೆ. ಸೊ ಅದಕ್ಕೆ ನೆಸೆಸಿಟಿ ಇದ್ದಷ್ಟು ಉಪಯೋಗಿಸ್ಬೇಕು. ಸೊ ಅದಕ್ಕೆ ನಾವು ಏನಂತಂದರೆ ಒಂದೊಂದು ನ್ಯಾಪ್ಕನ್ನೇ ಇಟ್ಕೊಳ್ಳಲ್ಲ, ಎಲ್ಲ ಹೇಳ್ಕೊಂಡು. ಈಗ ಇವರಿಗೆ ಸ್ಕೂಲ್ ಬಿಡಿಸಿದ್ದೀನಲ್ವ, ಸೊ ಸ್ಕೂಲ್ಗೆ ಯಾಕೆ ಬಿಡಿಸಿದ್ದೀನಿ ಅಂತಂದರೆ
ನಾನೇ ನೋಡ್ತಾ ಇದ್ದೀನಿ ಎಷ್ಟೊಂದು ಜನ ಇವಾಗ ಓದ್ಬಿಟ್ಟು ಕೆಲಸ ಇಲ್ಲದೆ ಅಲಿತಿದ್ದಾರೆ. ಒಂದು ಇನ್ನೊಂದು ರೀಸೆಂಟಾಗಿ ನಾನೊಂದು ಡಿಸ್ಟಿಕ್ಕಲ್ಲಿ ನೋಡಿದೆ, ಕೆಲಸ ಸಿಗ್ತಿಲ್ಲ ಅಂಥೇಳಿ ಫುಲ್ಲು ಸ್ಟ್ರೈಕ್ ಮಾಡಿದ್ದಾರೆ. ಅಲ್ಲಿ ಎಷ್ಟೊಂದು ಲಕ್ಷಾಂತರ ಜನ ಇದ್ದಾರೆ, ಅಲ್ಲಿ ಲಕ್ಷಾಂತರ ಜನಕ್ಕೆ ಕೆಲಸನೇ ಇಲ್ಲ. ಸೊ ಕೆಲಸ ಇಲ್ಲದಂತಂದರೆ ಇನ್ನು ಓದಿ ಏನು ಪ್ರಯೋಜನ? ಈಗ ಅವ್ರಿಗೆ ಕೆಲಸ ಇಲ್ಲಾಂದರೆ ಈ ಏಜಲ್ಲಿ ಹೋದರೆ ಇನ್ನು ಕೆಲಸ ಸಿಗೋದು ಅಷ್ಟು ಈಸಿ ಅಂದ್ಕೊಂಡಿದ್ದೀರಾ? ಆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ, ಸ್ವಂತವಾಗಿ ಓನಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಬಂದುಬಿಟ್ಟು ಇವಾಗ ನನ್ನ ಮಗನಿಗೆ ಏರೋ ಮಾಡ್ಲಿಂಗ್ ವರ್ಕ್ಶಾಪ್ದು ಅವನಿಗೆ ಏನೋ ಬ್ರ್ಯಾಂಡ್ ಅಂಬಾಸಿಟ್ರ್ ಮಾಡ್ತಿದ್ದೀನಿ. ಮಗಳಿಗೆ ಬಂದುಬಿಟ್ಟು ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕು. ನಾನು ಏನು ಯೂಟ್ಯೂಬಲ್ಲಿ ಮಾಡಿದ್ದೀನೋ, ನೀವು ದುಡ್ಡು ಮಾಡ್ದಲ್ದೇ, ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ದಲ್ದೇ, ಫ್ಯಾಮ್ಲಿ ಲೈಫ್ ಸೆಟಲ್ ಮಾಡ್ದಲ್ದೇ, ಮಕ್ಕಳ ಲೈಫು ಕೂಡ ಸೆಟಲ್ ಮಾಡೋಷ್ಟು ಪವರ್ ಇರೋದು ಸೋಷಿಯಲ್ ಮೀಡಿಯಾ ಅಥವಾ ಬಿಸ್ನೆಸ್ಸು. ಸೊ ನಾನು ಯೂಟ್ಯೂಬಲ್ಲಿ ಅದನ್ನೆಲ್ಲ ಮಾಡಿಬಿಟ್ಟು, ಜೊತೆಗೆ ಅದು ಆದ ತಕ್ಷಣ ಗೊತ್ತಾಗಿರೋದೆಲ್ಲ ಈ ಥರ ಎಲ್ಲ ಕಮರ್ಷಿಯಲ್ ಬಿಸ್ನೆಸ್ ನಾವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಂದುಬಿಟ್ಟು. ಯಾಕಂದರೆ ಇಂಡಿಯಾದಲ್ಲಿ ಏರೋ ಮಾಡ್ಲಿಂಗ್ ವರ್ಕ್ಶಾಪ್ ಮಾಡೋರು ಇಲ್ಲ, ಸುಮಾರು ಜನ ಇಲ್ಲ. ಅಂದರೆ ನಿಮ್ಗೆ ರೆಡಿಮೇಡ್ ಬೈ ಮಾಡಿ ಸೆಲ್ ಮಾಡೋರು ಇದ್ದಾರೆ. ಈ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡೋದು, ಅದರಿಂದ ಏನು ಮಕ್ಕಳಿಗೆ ಏನು ಯೂಸು, ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ಒಂದು ಟ್ರೈನಿಂಗನ್ನು ಅದರಲ್ಲಿ ಕೊಡ್ತಿರ್ತೀನಿ. ಸೊ ಹಾಗಾಗಿ ನೀವೊಂದು ಸೋಷಲ್ ಮೀಡಿಯಾದಲ್ಲಿ ಬರೀ ಸೋಷಲ್ ಮೀಡಿಯಾ ಅಂತ ಅನ್ನಕ್ಕೆ ಹೋಗಬೇಡಿ. ನಿಮ್ಮ ಲೈಫು, ನಿಮ್ಮ ಫ್ಯಾಮ್ಲಿ ಲೈಫು, ನಿಮ್ಮ ಬರೋ ಮುಂದೆ ಮಕ್ಕಳ ಲೈಫು ಕೂಡ ಚೇಂಜ್ ಮಾಡೋಷ್ಟು ಪವರ್ ಇರೋದು ಸೋಷಲ್ ಮೀಡಿಯಾ. ಯಾಕಂದರೆ ಮುಂಚೆ ಒಬ್ಬರು ಆ್ಯಕ್ಟ್ರ್ ಆಗಿದ್ದಾರೆ ಅಂದರೆ ಅವ್ರ ಮಕ್ಕಳು ಆರಾಮಾಗಿ ಮೂವಿದಲ್ಲೆಲ್ಲ ಬಂದುಬಿಡ್ತೀರ. ಅಲ್ಲಿ ಸ್ಕಿಲ್ಸ್ ಬೇಕು, ಅದನ್ನೆಲ್ಲನೂ ಬೇಕು, ಬಟ್ ಈಸಿ ದಾರಿ ಅವಾಗ. ಬಟ್ ಸೋಷಲ್ ಮೀಡಿಯಾ ಅನ್ನೋದು, ನೀವು ಯಾವುದೇ ಒಂದು ಮೂಲೆಯಲ್ಲಿ ಬಿದ್ದರೂ ಕೂಡ ನೀವು ಯಾರು ಅಂತೇಳಿ ರೆಕಗ್ನೈಸ್ ಮಾಡೋಷ್ಟು ಪವರ್ ಇರೋದು ಅದು ಸೋಷಲ್ ಮೀಡಿಯಾ. ಏನಿಲ್ಲ, ನಿಮಗೆ ಬಂದಿರೋಂಥ ಒಂದು ಐಡಿಯಾಗಳು, ಸ್ಕಿಲ್ಸ್ಗಳಿಂದ ವೀಡಿಯೋಗಳನ್ನ ಮಾಡಿ ಹಾಕಿ ನೀವು ಯಾರು ಅಂಥೇಳಿ ಗೊತ್ತಾಗ್ತೀರಾ. ನಿಮ್ಗೆ ಯಾರಂತ ಗೊತ್ತಾದ ತಕ್ಷಣ ನಿಮ್ಮಿಂದ 4 ಜನ ಕಲಿತಾರೆ. ಸೊ ನಿಮ್ಮಿಂದ 4 ಜನ ಕಲಿತಾಗ ಅವ್ರಿಗೆ 4 ಅದರಿಂದ ಏನಾದ್ರು ಹೆಲ್ಪ್ ಆಗಿಬಿಟ್ರೆ 100% ನಿಮ್ಮನ್ನು ಫಾಲೋ ಮಾಡ್ತಾರೆ. ನೀವೇನು ಹೇಳ್ತೀರೋ ಅದನ್ನು 100% ಮಾಡ್ತಾರೆ. ಇವಾಗ ನನ್ನ ಮಕ್ಕಳಿಗೆ ಸ್ಕೂಲ್ ಬಿಡಿಸಿದ್ದೀನಿ ಅಂತಂದಲ್ಲ, ನಾನು ಬಿಡಿಸಿ ಅಂತ ನಿಮ್ಮ ಮಕ್ಕಳಿಗೆ ನಾನು ಹೇಳ್ತಿಲ್ಲ. ಸೊ ನಾನು ಹೇಳ್ತಿರೋದು, ನನಗೇನು ತಿಳಿದಿದೆಯೋ ಅದನ್ನು ನಾನು ಮಾಡ್ತೀನಿ. ಇದೇ 10 ವರ್ಷ ಆದ ತಕ್ಷಣ ನನ್ನ ಎಕ್ಸಾಂಪಲ್ ಎಲ್ಲರೂ ಕೂಡ ಹೇಳ್ತಿರ್ತೀರ, ಇವ್ರು ದತ್ತಾ ಬೇನೂರವರು ಈ ಥರ ಮಾಡಿದ್ರು ಅಂತಂದ್ಬಿಟ್ಟು. ಸೊ ಇವಾಗ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಸೊ ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡ್ತಿದ್ದಾರೆ, ಹಾಗೆ ಆ ಕಡೆ ಕಟ್ಟಿಂಗನ್ನು ನಡೀಲಿ. ಸೊ ನಾನು ನಿಮ್ಗೆ ಹೇಳಿದೆ, ನನ್ನ ಮಕ್ಕಳಿಗೆ ಸ್ಕೂಲನ್ನು ಬಿಡಿಸಿದ್ದೀನಿ ಅಂತಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ಬಿಡಿಸಿ ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ನಾನು ಸೋಷಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋ ಪ್ರಕಾರ, ನಾನು ತುಂಬ ರಿಸರ್ಚ್ ಮಾಡಿರೋ ಪ್ರಕಾರ, ನಾನು ಯಾವಾಗಲೂ ಅಡ್ವಾನ್ಸ್ ಥಿಂಕ್ ಮಾಡ್ತಿರ್ತೀನಿ. ಅಂದರೆ ನಾನು ಇಲ್ಲಿದ್ದೀನಿ ಅಂತಂದರೆ ನಾನು 2026ರಲ್ಲಿ ಇರೋದು, 2036ರವರೆಗೂ ನಾನು ಯೋಚನೆ ಮಾಡ್ತಿರ್ತೀನಿ. ಹಾಗಾಗಿ ಮುಂದಿನ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತಾಗಿದೆ ನನಗೆ. ಸೊ ಹಾಗಾಗಿ ನಮ್ಮ ತಂದೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತಂದ್ಬಿಟ್ಟು ಏನು ಕಲೀಲಿ ಅಂತ ಹೇಳ್ಬಿಟ್ಟು ಎಜುಕೇಷನ್ನ ಹಾಕ್ತಿದ್ರು, ಇವಾಗ ನಾನು ನಮ್ಮ ಮಕ್ಕಳು ಓದಿ ಇನ್ನೊಬ್ರ ಹತ್ರ ಕಷ್ಟಪಡಬಾರ್ದು ಅಂತಂದ್ಬಿಟ್ಟು ನಾನೇ ಓನಾಗಿ ಬಿಲ್ಡ್ ಮಾಡಿ ಒಂದು ಬಿಸ್ನೆಸ್ಸನ್ನು ಇಡ್ತಾಯಿದ್ದೀನಿ ಅವರಿಗೆ. ಅವ್ರು ಬರೀ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಹಂಗಂತಂದ್ಬಿಟ್ಟು ಬಿಸ್ನೆಸ್ಸು ಮೇಂಟೈನ್ ಮಾಡೋದು ಅಷ್ಟು ಈಸಿನೂ ಅಲ್ಲ. ಇಲ್ಲಿನೂ ಕೂಡ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು. ಇದನ್ನ ಯಾವುದೇ ಎಜುಕೇಷನಲ್ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಸೊ ಒಂದು ಬಿಸ್ನೆಸ್ ರನ್ ಮಾಡಬೇಕಂದ್ರೆ ತಂದೆ ತಾಯಿ ಬಿಸ್ನೆಸ್ಸಿಂದನೇ ಕಲ್ತಿರಬೇಕು, ಇಲ್ಲ ಬಿಸ್ನೆಸ್ ವ್ಯಕ್ತಿಯಿಂದ ಕಲಿಬೇಕು. ಸೊ ನೀವು ಹೋಗ್ಬಿಟ್ಟು ಸ್ಕೂಲಲ್ಲಿ ಓದೋದನ್ನೆಲ್ಲ ಇನ್ನೊಬ್ರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದನ್ನ ಅಲ್ಲಿ ನೀವು ಕಲ್ತ್ಕೋಬೋದು. ಸೊ ನಾನು ಹೇಳೋದು ತುಂಬ ಸಿಂಪಲ್. ಏನಪ್ಪ ಅಂತಂದರೆ, ಯೋಚನೆ ಮಾಡಿ. ಇವತ್ತು ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು 1 ವರ್ಷ ತೊಗೋಬೋದು, 2 ವರ್ಷ ತೊಗೋಬೋದು, 10 ವರ್ಷ ತೊಗೋಬೋದು. ಬಟ್ ಲೈಫ್ ಅನ್ನೋದು 100% ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ 100% ಇದೆ. ಯಾಕಂದರೆ ನಾವು ಬೆಂಗಳೂರು ಬಂದ ಇಂಗ್ಲೀಷ್ ಬರಲ್ಲ ಅಂಥೇಳಿ ನಮ್ಮನ್ನು ರೇಗಿಸಿದವ್ರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಬೆಂಗಳೂರಲ್ಲಿ ಇಂಗ್ಲೀಷ್ ಬಂದಿಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ ಅಂತಲೂ ಕೂಡ ನನಗೆ ಎಷ್ಟೋ ಟೈಮ್ ಅನಿಸಿದೆ. ಯಾವಾಗ ನಮ್ಮ ಅಣ್ಣ ಇಂಗ್ಲೀಷು ಬೇಡ, ಏನೂ ಬೇಡ, ನಿನ್ನ ಸ್ಕಿಲ್ಸ್ಗಳಿಂದ ವೀಡಿಯೋಗಳ್ನ ಮಾಡಿ ಹಾಕು, ನಿನಗೆ ಪೇಪರ್ ಪ್ಲೇನ್ ಮಾಡೋಕ್ಕೆ ಬರುತ್ತೆ, ಥರ್ಮಕೋಲ್ ಪ್ಲೇನ್ ಮಾಡೋಕ್ಕೆ ಬರುತ್ತೆ, ಅದನ್ನೇ ವೀಡಿಯೋಗಳು ಮಾಡಿ ಹಾಕು ಅಂದ ತಕ್ಷಣ ಅವಾಗ ನನಗೆ ಒಂದು ಯೂಟ್ಯೂಬಲ್ಲಿ ಇವಾಗ ಮೇಕ್ ಯುವರ್ ಓನ್ ಕ್ರಿಯೇಷನು, ದತ್ತಾ ಬೇನೂರ್ ಕ್ರಿಯೇಷನ್, ಇಲ್ಲಿ ನೀವು ಏನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಲ್ವ, 2 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ಇರೋದು. ಅಂದರೆ ಹತ್ತತ್ರ ಇವಾಗ 45 ಲಕ್ಷಕ್ಕಿಂತಲೂ ಜಾಸ್ತಿ ಫಾಲೋವರ್ಸ್ ಇರೋದು. ಸೊ ಫಾಲೋವರ್ಸ್ ಏನು ಸುಮ್ಮನೆ ಆಗಲ್ಲ, ನಮ್ಮ ಮುಖ ನೋಡಿ ಆಗಲ್ಲ, ನಮ್ಮ ಎಜುಕೇಷನ್ ನೋಡಿ ಆಗಲ್ಲ, ನಮ್ಮ ಒಂದು ಸ್ಕಿಲ್ಸನ್ನು ನೋಡ್ತಾರೆ, ನಮ್ಮ ಒಂದು ಆ್ಯಕ್ಟಿವಿಟೀಸನ್ನು ನೋಡ್ತಾರೆ. ಸೊ ಈ ಥರದನ್ನೆಲ್ಲ ಯಾರು ನೋಡ್ತಾರೆ ಅಂತ ನಮಗೂ ಸ್ಟಾರ್ಟಿಂಗ್ ಅನಿಸಿತ್ತು. ಬಟ್ ಇವಾಗ ನೋಡಿದ್ರೆ
ಇದನ್ನ ಯಾವುದು ನಿಮಗೆ ಸ್ಕೂಲಲ್ಲಿ ಸಿಗಲ್ಲ, ಸ್ಕೂಲು ಕಾಲೇಜಲ್ಲಿ ಯಾವುದು ಸಿಗಲ್ಲ. ಇದು ಬಂದು ಕ್ರಿಯೇಟಿವಿಟಿ ಮೈಂಡು. ಅಂದರೆ ಒಂದು ವಸ್ತುನ ಇತ್ತು ಅಂದರೆ ಅದಕ್ಕೆ ನೀವು ಹೇಗೆ ಚೇಂಜ್ ಮಾಡೋದು, ಇಲ್ಲ ಒಂದು ವೇಸ್ಟ್ ಇದೆ ಅಂದರೆ ಅದನ್ನು ಹೇಗೆ ಕನ್ವರ್ಟ್ ಮಾಡಿಬಿಟ್ಟು ಒಂದು ಕ್ರಿಯೇಟಿವಿಟೀಸನ್ನು ಮಾಡೋದು ಅಂತಂದ್ಬಿಟ್ಟು ಎಜುಕೇಷನ್ ಕೊಡೋ ಸ್ಕೂಲಲ್ಲಿ ಇದನ್ನು ಇರಲ್ಲ. ಇದನ್ನೇ ಸಪ್ರೇಟಾಗಿ ಒಂದು ಇನ್ಸ್ಟಿಟ್ಯೂಟ್ ಅಂತ ಇರ್ತವೆ, ಕ್ರಿಯೇಟಿವಿಟೀಸ್ ಅಂತ ಇರುತ್ತೆ, ರೋಬೋಟಿಕ್ಸ್ ಅಂತ ಇರುತ್ತೆ. ಇವಾಗ ಯಾವುದೋ ಒಂದೊಂದು ಸ್ಕೂಲ್ಸಲ್ಲಿ ಇರ್ತವೆ ಹೇಳಬೇಕಂತಂದರೆ. ಬಟ್ ಎಲ್ಲನೂ ಒಂದೊಂದು ಸಪ್ರೇಟಾಗಿಯೇ ಒಂದು ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಬಟ್ ಇದಕ್ಕೆಲ್ಲ ತುಂಬ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಎಕ್ಸಾಮ್ಸ್ ಹತ್ರ ಬಂದರೆ ಮಕ್ಕಳಿಗೆ ಬುಕ್ ಬಿಟ್ಬಿಟ್ಟು ಟಿ ವಿನೂ ನೋಡೋಕ್ಕೆ ಬಿಡಲ್ಲ. ಈ ಥರ ಒಂದು ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಿದ್ದಾರೆ ಅಂತಂದರೂ ಅವರಿಗೆ ಕೂಡ ಬಿಡೋಕ್ಕೆ ಹೋಗಲ್ಲ. ಇವಾಗ ನಮ್ಗಳಿಗೆ ಬಂದು ಎಷ್ಟೋ ಜನ ಪೇರೆಂಟ್ಸ್ ಕೇಳ್ತಾರೆ, ನೀವು ಹೇಗೆ ದುಡ್ಡು ಅರ್ನ್ ಮಾಡಿದ್ದೀರಿ ಅಂತಂದ್ಬಿಟ್ಟು. ನಾವು ಮಾಡಿರೋ ಕ್ರಿಯೇಟಿವಿಟೀಸಿಂದನೇ ನಾವು ಆ್ಯಕ್ಚುಲಿ ದುಡ್ಡು ಮಾಡಿರೋದು. ಸೊ ಕ್ರಿಯೇಟಿವಿಟೀಸಿಂದ ಪ್ರಾಜೆಕ್ಟ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿಬಿಟ್ಟು, ಸೊ ಇವತ್ತಿಗೆ ಯೂಟ್ಯೂಬಿಂದ ಹತ್ತತ್ರ 45 ಲಕ್ಷ ಫಾಲೋವರ್ಸು ಸುಮ್ಮನೆ ಬಂದಿಲ್ಲ. 4 ಕೋಟಿ ಯೂಟ್ಯೂಬಿಂದನೂ ಕೂಡ ಸುಮ್ಮನೆ ಬಂದಿಲ್ಲ. ಅಲ್ಲಿ ಒಂದು ಓನಾಗಿ ಒಂದು ಯೋಚನೆ ಮಾಡಿದ್ದಕ್ಕೇ, ಒಂದು ತಲೆ ಉಪಯೋಗಿಸೋದಕ್ಕೇ, ಒಂದಿಷ್ಟು ಟೈಮು ಕೊಟ್ಟಿದ್ದಕ್ಕೇ ನಾವು ಕೂಡ ಯೂಟ್ಯೂಬಿಂದ ಆಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡ್ಯಾದಿಂದ ಆಗಿರ್ಬೋದು. ಸೊ ನಾನು ಹೇಳೋದು ತುಂಬ ಸಿಂಪಲ್ಲು, ಯೋಚನೆ ಮಾಡಿ. ಇವತ್ತು ನೀವು ಯೋಚನೆ ಮಾಡಿಲ್ಲ ಅಂತಂದರೆ ಮುಂದೆ ಯೋಚನೆ ಮಾಡೋಕ್ಕಾಗಲ್ಲ. ಮುಂದೆ ಎಲ್ಲರದು ಕಂಟೆಂಟ್ ಕ್ರಿಯೇಟರ್ದು ನೋಡಿಬಿಟ್ಟು ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದಾರೆ, ಅಷ್ಟು ಮಾಡ್ತಿದ್ದಾರೆ, ಇಷ್ಟು ಮಾಡ್ತಿದ್ದಾರೆ ಅಂಥೇಳಿ ಎಲ್ಲರದು ನೋಡಿ ಹೋಗ್ತೀನಿ ಅಂತಂದರೆ ಆವಾಗ ನಿಮ್ಮ ಕಾಲ ಮುಗಿದೋಗಿರುತ್ತೆ. ಸಿಂಪಲ್ ಆ್ಯಸ್ ಇಟ್ ಈಸ್ ನಾನು ಹೇಳಬೇಕಂತಂದರೆ. ಸೊ ಇನ್ನೂ 5-6 ವರ್ಷ ಟೈಮ್ ಇದೆ. ಅದು ಆದ ತಕ್ಷಣ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಬರುತ್ತೆ. ಇಲ್ಲ ಎಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ನೀವು ಒಬ್ಬರು ಡಿಫ್ರೆಂಟಾಗಿ ಮಾಡಿದ್ರೆ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ ಆಗಿರೋದು. ಸೊ ಇವಾಗ ನನಗೆ ಎಷ್ಟೇ ಜನ ಕಾಂಪಿಟೇಟ್ರಿಗೆ ಇದ್ದರೂ ಕೂಡ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂಥೇಳಿ ಇಡೀ ಜಗತ್ತಲ್ಲೇ ಈ ಥರ ಮನೆ ಬರ್ತಿರೋದು ಒಂದೇ. ನನಗೆ ಯಾರೂ ಕಾಂಪಿಟೇಟರ್ ಇಲ್ಲ. ಸೊ ನಾನು ತುಂಬ ಸೈಲೆಂಟಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀನಿ, ಏನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲು ಈ ಥಾಟು ಬಂದಿರೋದು ಹೇಗಂದರೆ, ಮುಂಚೆ ಬಂದುಬಿಟ್ಟು ನಾನು ಜಸ್ಟ್ ಮನೆ ಕಟ್ಟೋಣ, ಒಂದು ರೆಂಟ್ ಬರೋ ಥರನೂ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಮ್ಮ ಅಣ್ಣ ಒಂದು ಮನೆ ಕಟ್ಟೋದಕ್ಕೆ 1 ಕೋಟಿನ ಖರ್ಚು ಮಾಡಿದ್ರು. ಜೊತೆಗೆ ವೀಡಿಯೋಗಳನ್ನ ಮಾಡಿಬಿಟ್ಟು ಯೂಟ್ಯೂಬಿಂದನೇ ಹತ್ತತ್ರ 30 ಲಕ್ಷನ ಅರ್ನ್ ಮಾಡಿದ್ರು. ಸೊ ಅವಾಗ ನಮ್ಗಳಿಗೆ ಐಡಿಯಾ ಬಂದಿರೋದು. ಸೊ ನಮ್ಮ ಅಣ್ಣ ಟ್ರಯಲ್ ಮಾಡಿತ್ತಿಲ್ಲ ಅಂತಂದರೆ ನನಗೂ ಕೂಡ ಗೊತ್ತಾಗ್ತಿತ್ತಿಲ್ಲ ಅದು. ಸೊ ಇವತ್ತು ನಮ್ಮ ಮನೆ ಕಟ್ತಾ ಇರೋದು ಕಂಪ್ಲೀಟಾಗಿ ಒಂದು ವೀಡಿಯೋ ಬರುತ್ತೆ. ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ನಿಮಗೆ ಕಂಪ್ಲೀಟ್ ಲೈವ್ ಆಗಿ ಮನೆ ಹೇಗೆ ಕಟ್ಟೋದು ಅಂತ ಹೇಳಿಬಿಟ್ಟು ಒಂದು 2 CCTV ಕ್ಯಾಮ್ರಾದಲ್ಲಿ ಬರುತ್ತೆ. ಜೊತೆಗೆ ನನ್ನ ಜರ್ನಿನೂ ಕೂಡ ನಿಮಗೆ ಕಂಪ್ಲೀಟಾಗಿ ಮನೆ ಕಟ್ತಾನೆ ಅಂತ ಹೇಳ್ತಾ ಹೋಗ್ತಿರ್ತೀನಿ. ಜೊತೆಗೆ ನಾನೊಂದು ಮನೆ ಹೇಗೆ ಕಟ್ಟೋದು ಅಂತಲೂ ಕೂಡ ಹೇಳ್ತೀನಿ. ಮೆಟೀರಿಯಲ್, ಇವಾಗ ಎಷ್ಟೋ ಜನ ಮೆಟೀರಿಯಲ್ ಸೇಲ್ ಮಾಡ್ತಿರ್ತಾರೆ. ಆ ಮೆಟೀರಿಯಲಲ್ಲಿ ಯಾವುದು ಬೆಸ್ಟ್ ಮೆಟೀರಿಯಲ್ ಅಂತಲೂ ಕೂಡ ಅದನ್ನು ಚೆಕ್ ಮಾಡ್ಕೊಳ್ತಿರ್ತೀನಿ. ಯಾಕಂದರೆ ಮನೆ ಕಟ್ತಾ ಇರೋದು ನನ್ನ ಓನ್ಗೋಸ್ಕರ. ಸೊ ನನಗಲ್ಲಿ ವಾಸ ಮಾಡೋಗೋಸ್ಕರ. ಸೊ ನಾನು ಯಾವುದೋ ಒಂದು ಕಡಿಮೆ ಸಿಗುತ್ತೆ ಅಂತಂದ್ಬಿಟ್ಟು ಅದನ್ನು ಹೋಗಿಬಿಟ್ಟು ಕಟ್ಟೋಕ್ಕಾಗಲ್ಲ. ಸೊ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟು. ಇಲ್ಲಿಂದ ಆದ ತಕ್ಷಣ ಮನೆ ಕನ್ಸ್ಟ್ರಕ್ಷನ್ ಮುಗಿದಾದ ತಕ್ಷಣ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲಿ ನೀವು ನೋಡ್ತಿದ್ದೀರಾ ಮನೆ ಗೇಟ್ ಮೇಲೆ ನಾನು ಹಾಕಿದ್ದೀನಿ ಇವಾಗ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು, ಫ್ಲೈಯಿಂಗ್ ಕ್ಲಾಸು, ಕನ್ಸ್ಟ್ರಕ್ಷನ್ನು, ಹಿಲ್ಸ್ ಕ್ರ್ಯಾಕು ಅಂತಂದ್ಬಿಟ್ಟು. ಸೊ ಇವಾಗ ಯೂಟ್ಯೂಬ್ ಏನು ಕಲ್ತಿದ್ದೀನಿ ಅಂತಂದ್ಬಿಟ್ಟು ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಮನೆ ಮುಗಿತಿದ್ದಂಗೆ ಮನೆಯ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಮನೆಯದೊಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಫ್ಲೈಯಿಂಗ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲಿಂದ ಪೇಪರ್ ಪ್ಲೇನಿಂದ ಶುರು ಮಾಡಿದ್ದೆ. ಇವತ್ತಿಗೆ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ ಫ್ಲೈ ಮಾಡ್ತಿರೋದು. ಅದರಿಂದ ಟ್ರೈನಿಂಗನ್ನು ಶುರು ಮಾಡಿದ್ದೀನಿ. ಆಲ್ರೆಡಿ ಟೆಸ್ಟ್ ಎಲ್ಲ ಮುಗಿದೋಗಿದೆ. ಇನ್ನೊಂದು 2-3 ಮಂತ್ಸಲ್ಲಿ ಇನ್ನು ಅದು ಮತ್ತೆ ಪಬ್ಲಿಷ್ ಮಾಡಬೇಕು. ಸೊ ನೀವು ಏನೇ ಮಾಡಿದ್ರೂ ಕೂಡ ಫ್ಯೂಚರ್ಗೆ ಅದು ಕಂಟಿನ್ಯೂ ಆಗಿ ಹೋಗ್ತಾ ಇರಬೇಕು. ಆ ಥರ ಯೋಚನೆ ಮಾಡಿ. ನೀವು ಇವತ್ತು ಯೋಚನೆ ಮಾಡಿದ್ರೆ ಇವತ್ತೇ ಅದನ್ನು ಮುಳುಗಬಾರ್ದು. ಇವತ್ತು ನೀವು ಯೋಚನೆ ಮಾಡಿದ್ರೆ ಅದಕ್ಕೆ 10 ವರ್ಷ ಅದಲ್ಲ, 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, ನಿಮ್ಮ ಫ್ಯಾಮ್ಲಿ ಅದರಲ್ಲೇ ಬದುಕುವಷ್ಟು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತವ್ರೆ. ಆಮೇಲೆ ತಿಂದುಬಿಟ್ಟು ಮಾತಾಡೋಣ ಸ್ವಲ್ಪ. ಇವಾಗ ಇಲ್ಲಾಂದರೆ ಇವರು ಹಂಗೆ ಬಂದು ಸ್ಟಾರ್ಟ್ ಮಾಡಿ ಮುಗಿಸೇ ಬಿಟ್ಟವ್ರೆ. ಇವಾಗ ಈರುಳ್ಳಿ ಕಟ್ ಮಾಡವ್ರೆ, ಮೆಣಸಿನಕಾಯಿ ಕಟ್ ಮಾಡವ್ರೆ, ನಿಂಬೆಹಣ್ಣು ಕಟ್ ಮಾಡವ್ರೆ, ಕೊತ್ತಂಬರಿ ಕಟ್ ಮಾಡವ್ರೆ. ಕರಿಬೇವು ಬೇಕಾ? ಯಾವನಲ್ಲೇ ಇವನಲ್ಲೇ ಈ ಗಡಿಗ್ಯಾಗ ಕರಿಬೇವು ಹಾಕಿಟ್ಟವನಲ್ಲೇ. ಅಯ್ಯೋ ನನ್ನ ಮಕ್ಕಳ. ಸೊ ಇವಾಗ ಅವಲಕ್ಕಿ ಸುಸ್ಲ, ಚುರುಮುರಿ ಸುಸ್ಲ. ಎಲ್ಲ ಮಾತಾಡಿ ತಲೆ ಬಿಸಿಯಾಗಿಬಿಟ್ಟಿದೆ ಅಲ್ಲಿ. ನೀವು ಅಂತಿರ್ತೀರ ಎಲ್ಲ ಮನೆ ಇದೆ, ಗ್ಯಾಸ್ ಇದೆ, ಯಾಕಪ್ಪ ಇವರು ಒಲೆ ಮೇಲೆ ಮಾಡ್ಕೊಂಡು ತಿಂತಾರೆ ಅಂತಂದ್ಬಿಟ್ಟು.
ಆಮೇಲೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ತಿರ್ತಾರೆ, ಈ ಹೊಗೆ ಅನ್ನೋದು ತುಂಬ ಡೇಂಜರ್ ಅಂತಲೂ ಕೂಡ ಹೇಳ್ತಿರ್ತಾರೆ, ಅದರಿಂದ ಏನೋ ಒಂದು ಪ್ರಾಬ್ಲಮ್ ಬರುತ್ತಂತನೂ ಕೂಡ ಹೇಳ್ತಿರ್ತಾರೆ. ಬಟ್ ಇದೇ ಒಂದು 15-20 ವರ್ಷದ ಹಿಂದೆ ಗ್ಯಾಸೇ ಇರಲಿಲ್ಲ. ಹಳ್ಳಿ ಜೀವನ ಎಲ್ಲರದು ಹಿಂಗೇ. ಸೊ ಆ ಥರ ಏನಾರು ಆಗಬೇಕಾಗಿತ್ತಂದರೆ ಹಳ್ಳಿಯವ್ರಿಗೆ ಆಗಬೇಕಾಗಿತ್ತು. ಹಳ್ಳಿಯವರು ಇಡ್ಲಿ ತೊಗೊಂಡೇ ಹಲ್ಲು ಉಜ್ಜುತ್ತಾರೆ. ನಾವು ಎಲ್ಲ ಉಜ್ಕೊಂಡು ಬಂದಿದ್ದೆವು. ಇಡ್ಲಿಯಿಂದನೇ ಹಲ್ಲು ಉಜ್ಜುತ್ತಿದ್ದೆವು, ಬ್ರಷ್ ಮಾಡ್ತಿದ್ದೇವಲ್ಲ ಬೇಸಿಕಲಿ ಅದರಿಂದ. ಆಮೇಲೆ ಅದರಿಂದನೇ ಇಡ್ಲಿಯಿಂದನೇ ಪಾತ್ರೆ ತೊಳಿತಾರೆ. ಸೊ ಆಗಬೇಕಾಗಿತ್ತಂದರೆ ಅವರಿಗೆ ಆಗಬೇಕಾಗಿತ್ತು. ಇವತ್ತಿಗೆ ಹೆಂಗಾಗಿದೆ ಅಂತಂದರೆ ಯಾರ್ಯಾರೋ ಬಂದುಬಿಟ್ಟು ಏನೇನೋ ಒಂದು ಹಳೆ ಕಲ್ಚರನ್ನು ಒಂದು ಬ್ಯಾಡ್ ಇಂಪ್ರೆಷನ್ ಥರ ಮಾಡಿಟ್ಬಿಟ್ಟಿದ್ದಾರೆ. ಹೊಗೆ ಹೋಗುತ್ತೆ, ಇದು ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ನೀವು ಅಡುಗೆ ರುಚಿ, ರಿಯಲ್ ಅಡುಗೆ ರುಚಿ ನೋಡಬೇಕು ಅಂತಂದರೆ ಅದು ಬೆಂಕಿ ಮೇಲೆ ಮಾಡ್ತಾಯಿರೋ ಊಟದಿಂದನೇ. ಸೊ ಇವಾಗ ಆಯಿಲ್ ಹಾಕೋಣ. ಸೊ ನೀವು ಟೇಸ್ಟ್ ಮಾಡಿ. ಇದು ಏನು ಗೊತ್ತಾ, ಯಾವಾಗಲೂ ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಫೆಸಿಲಿಟಿ ಇದೆ, ನಾನೇನೋ ಮಾಡ್ತಾಯಿದ್ದೀನಿ. ಬಟ್ ಬೇರೆಯವರೆಲ್ಲ ನೀವು ಅಂದ್ಕೊಂಡಿರ್ತೀರ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗುತ್ತಾ ಅಂತಂದ್ಬಿಟ್ಟು. ನಾವು ಹೇಳ್ದಂಗೆ ಯಾರನ್ನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ನಿಮಗೆ ಒಂದು ಫೆಸಿಲಿಟಿ ಇತ್ತಂದರೆ ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ ಅಷ್ಟೇ. ಸೊ ಎಲ್ಲರೂ ಹೇಳ್ದಂಗೆ ಮಾಡ್ಬೇಕಂತಲ್ಲ. ಇಲ್ಲ ನೀವು ಹೇಳ್ದಂಗೆ ನಾನು ಮಾಡೋಕ್ಕಾಗಲ್ಲ, ನಾನು ಹೇಳ್ದಂಗೆ ನೀವು ಮಾಡೋಕ್ಕಾಗಲ್ಲ. ನಿಮ್ಮ ಇಂಟ್ರೆಸ್ಟು ನಿಮ್ಗಳಿಗೆ ಬಿಟ್ಟಿರೋದು. ಜೀರಿಗೆ ಓಕೆ ಹಾಕಪ್ಪ, ಜೀರಿಗೆ. ನಾವು ಇನ್ನು ಕೆಲ್ಸಕ್ಕೆ ರೆಡಿ ಆಗೋಣ. ಇವಾಗ ಜೀರಿಗೆ ಹಾಕಿದ್ದಾಯ್ತು. ಬಾ ಬೇಗ 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 ಬಾ, ಈ ಕಡೆ ಬಾ ಕೀರ್ತಿ. ಇರೋ ಎಣ್ಣೆ ಸುಡ್ತಪ್ಪ, ಎಣ್ಣೆ ಸುಡ್ತು. ಸಾಸಿವೆ ಓಕೆ. ಕರಿಬೇವು ಹಾಕ್ರಿ ನನ್ನ ಮಕ್ಕಳ, ನೀವು ಇಬ್ಬರು ನೋಡೋಣ. ಕರಿಬೇವು ಇಲ್ಲ ಮೆಣಸಿನ್ಕಾಯಿ ಹಾಕ್ರಿ ನೋಡೋಣ. ಹಾಂ ಅವ್ನ ಕೈಯಾಗ ಕರಿಬೇವು ಕೊಡು, ಇಲ್ಲ ಮೆಣಸಿನ್ಕಾಯಿ ಕೊಡು ಮಗನಿಗೆ. ಆಯ್ತು ಅವನಿಗೆ ಚಟ್ಪಟ 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 ಹೆದರಿಕೆ ಮಗನಿಗೆ, ಅವನಿಗೆ ಹಾಕ 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 ಓಡು ಓಡು ಹಾಕ ಓಡು. ಹ್ಞೂ ಬೇಗ ಬೇಕು ಹಾಕು, ಹಾಕೋ ಬೇಗ. ಓಯ್ ಹಾಕೋ ಬೇಗ ಲೈ. ಅಯ್ಯೋ ಚುರ್ರ್ ಅಂತ ಮಗನ ಹಂಗೆ. ಹಾಂ ಓ ನನ್ನ ಕಣ್ಣಿಗೆ ಹೊಡಿತಪ್ಪ. ಅದಕ್ಕೆ 4 ಕಣ್ಣು ಹಾಕೊಂಡು ಬರ್ಬೇಕು ಸೇಫ್ಟಿಗೆ. ಇಲ್ಲಿ ಬಾ ಕುಂಡ್ರಿಸ್ತೀನಿ ಒಳಗಡೆ, ಬಾ ಕುಂಡ್ರಿಸ್ತೀನಿ ಒಳಗಡೆ. ಸರಿ ಅಲ್ಲೇ ತಳ್ಳಿ ಓ ಮಗನೇ. ಯಾವ್ದು ಕಾಮಿಡಿ ಮಾಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಅದನ್ನೂ ಇಲ್ಲ ಇದನ್ನೂ ಇಲ್ಲ ಓಡೋಬೇಕಾಗ್ತದೆ. ಅಲ್ಲಿ ನೋಡೋದು ಇಲ್ಲಿ ಹೆಂಗೆ ಕುತ್ಕೊಂಡು ಹೊಡಿತದೆ ಸಣ್ಣಗೆ ನೆನೆಸಿರೋದು ಚುನ್ಮುರಿ. ಏಯ್ ಹಿಂದೆ ಕೂತು ಬಾಯ ಹಾಕಿ ಟೇಸ್ಟ್ ನೋಡುತ್ತಾನೆ. ಹಾಂ ಟೇಸ್ಟ್ ನೋಡ್ದಿತ್ತಾನೆ. ಹಿಂದೆ ಕೂತವಳೆ ಸರಿಯಾಗಿ ಸ್ಲೋವಾಗಿ ಟೇಸ್ಟ್ ಕೊಡ್ತಾವಳೆ ಅಲ್ಲಿ. ಸುಚಿತಾ ಇರೋ ಇಲ್ಲಿ ತಿನ್ನಕತ್ರಿ ಅಲ್ಲಾಡ್ತೈತಲ್ಲಪ್ಪ ಯಾವ. ಸೊ ನಮ್ಮಮ್ಮ ಇರಬೇಕಾಗಿತ್ತು ಆ್ಯಕ್ಚುಲಿ. ಅವರು ಎಲ್ಲ ಇದನ್ನೇ ತಾನೇ ಮಾಡ್ಕೊಂಬಂದಿರೋದು, ಒಲೆ ಮೇಲೇ ಎಲ್ಲ ಮಾಡ್ಕೊಂಬಂದಿರೋದು. ಚಿಕ್ಕ ಏಜಲ್ಲಿದ್ದಾಗ ಎಲ್ಲ ಒಲೆ ಊಟನೇ. ಸೊ ಅವ್ರು ಇದ್ದಿದ್ರೆ ಇನ್ನೂ ಮಜಾ ಇರ್ತಿತ್ತು. ಬಟ್ ನಮ್ಮ ತಂದೆಗೆ ಹುಷಾರಿಲ್ಲ ಅವ್ರಿಗೆ ನೋಡೋಕ್ಕೆ ಅಂತಂದ್ಬಿಟ್ಟು. ಸೊ ಲಾಸ್ಟ್ ಮಂತ್ ಎಲ್ಲ ಇಲ್ಲೇ ಇದ್ರೆ ಹೇಳಬೇಕಂದ್ರೆ. ಅವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ನಾವು ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು. ಬರ್ತಾರೆ ಅವರು, ಬರ್ತಾರೆ, ಇನ್ನೂ ಮಸ್ತಾಗಿ ಮಜಾ ಇರುತ್ತೆ. ತಿರುಗಿಸಪ್ಪ ಕೆಲಸ ಮಾಡು. ಸೊ ಇವ್ ನೋಡ್ರಿ ಕುಂಟಪ್ಪ ಆಗ್ಬಿಟ್ಟವನೆ, ಒಂದು ಮುಳು ಚುಚ್ಚಿಸ್ಕೊಂಡಿದ್ದಕ್ಕೇನೆ. ಏಯ್ ಮಾಡಲೇ ಥೋ ಇವನು ಯಾರ ಇವನು. ಅದಕ್ಕೆ ಮಗನೇ ನಿಮ್ಮ ಸ್ಕೂಲಲ್ಲಿ ಇಂಥ ಏನು ಕಲಿಸಲ್ಲ, ಬಾಗ ನಾನು ಕಲಿಸ್ತೀನಿ ಅನ್ನೋದು. ನೋಡಿ ಚೈನೀಸಲ್ಲಿ, ಚೈನಾ ಕಂಟ್ರಿಯಲ್ಲಿ ಮಕ್ಕಳಿಗೆ ಏನೇನು ಬೇಕು ಫಸ್ಟ್ ಇಂಥವೇ ಕಲಿಸ್ತಾರೆ ಅವ್ರು ಜಾಸ್ತಿ. ಸೊ ನಮ್ಮಲ್ಲೆಲ್ಲ ಹೆಂಗಾಗ್ತಿದೆ ಅಂದರೆ ಅದೂ ಬೇಕು, ಬಟ್ ಲೈಫ್ಗೆ ಇದೂ ಬೇಕು ಫಸ್ಟು. ಸೊ ಇದನ್ನು ಮನೆಯಲ್ಲಿ ಕಲಿಯೋಕ್ಕೆ ಮಾತ್ರ ಸ್ವಲ್ಪ ಹಾಕು, ಸ್ವಲ್ಪ ಹಾಕು, ಸ್ವಲ್ಪ ಹಾಕು. ಹಾಕು 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 ಹಾಕು. ಉಪ್ಪು ಹಾಕ್ಬಿಡು ಹಂಗೆ. ಸಾಕು. ಏಯ್ ಇರಪ್ಪ ಸರಿ ಅಂಕ. ಸೊ ಇವಾಗ ಇದನ್ನು ಫ್ರೈ ಮಾಡಿದ್ರೆ ಚುನ್ಮೂರು ಸುಸ್ಲ ರೆಡಿ. ನೋಡಿ ಅವಳಿಗೆ ಹೊಟ್ಟೆ ಹಚ್ಚೋದು ಬಿಟ್ಟಿದೆ. ಮಕ್ಕಳಿಗೆ ಏನು ಗೊತ್ತಾ, ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಇವರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕೈದಿಂದ ತಿನ್ನಿಸ್ಬೇಕಾಗ್ತಿತ್ತು, ರಾತ್ರಿ ಕೈದಿಂದ ತಿನ್ನಿಸ್ಬೇಕಾಗಿರ್ತಿತ್ತು. ಈ ನನ್ನ ಮಕ್ಕಳು ಟಿ ವಿ ಕಡೆನೇ ನೋಡೋರು, ಬಾಯಲ್ಲಿ ತುತ್ತು ಬೇರೆ ಅವ್ರು ಹಾಕೋರು. ಇವಾಗ ಹೆಂಗಾಗಿದೆ ಅಂದರೆ ಹೊಟ್ಟೆ ಹಸಿವು ಆಗಿದೆ, ಯಾವಾಗ ರೆಡಿ ಆಗುತ್ತೆ ಅಂತ ಕೇಳ್ತಾರಂದರೆ ಯೋಚನೆ ಮಾಡಿ.
ಮತ್ತೆ ಸೊ ತಿನ್ನಿಸ್ಬೇಕು ತಿನ್ನಿಸ್ತಾರೆ. ಶೇಂಗಾ ಹಾಕಿವ ಸರಿ. ಇವನಂತರೂ ನನ್ನ ಮಗ ಬರೇ ಡ್ರೈ ಫ್ರೂಟ್ಸೇ ಹೊಡಿತಾವ ಇವನು ನೋಡಿ ನಮ್ಗಿಂತ. ಆಯ್ತು ತಾತ ನೋಡ್ರಪ್ಪ, ನೋಡ್ಕೊಂಡ್ಬಿಟ್ರಪ್ಪ ಎಲ್ಲ ತಾತ. ಈ ಕಡೆ ನಿನಗೂ ಆಗ್ತಾವ ಬಾರಲ್ಲಿ. ನೀನು ಒಂದು ದಿವಸ ಹುಡುಗ ಇದ್ದಿ ಅಂದರೆ ನೀನು ಒಂದು ದಿವಸ ತಾತ ಆಗ್ಲೇಬೇಕು ಬರ. ಆಗ್ತಿತ್ತಾನೆ ತಾತ ನೀನು? ನಾನು ತಾತ ಆದರೆ ಅದು ಕಲರ್ ಹಚ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ತಂದ್ಬಿಟ್ಟು. ಹೋಗಲ್ಲ ಈ ಕಲರ್ ಹಚ್ಕೊಂಡಿನಿ ನಾನು ನೋಡಿ. ಸೊ ಇಷ್ಟು ದಿವಸ ಇವರೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಿದ್ರಲ್ವ. ಆಮೇಲೆ ನಂದು ವರ್ಕಲ್ಲಿ ನಾನು ಬ್ಯುಸಿ ಇದ್ದೆ. ಓಪನ್ ಆಗಿ ಹೇಳ್ಬೇಕಂತಂದರೆ ಇವಾಗ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆವು, ಒಂದು ವೀಡಿಯೋಗಳನ್ನ ಮಾಡ್ತಿದ್ದೆವು. ನಿಜವಾಗಲೂ ಇವಾಗ ಎಷ್ಟು ಟೈಮನ್ನು ನಾನು ಸ್ಪೆಂಡ್ ಮಾಡ್ತಿದ್ದೀನಿ ಮಕ್ಕಳ ಜೊತೆಗಂತಂದರೆ ಸೊ ಒಂಥರ ಏನೋ ಖುಷಿ. ಬಟ್ ಅವಾಗೆಲ್ಲ ನಾನು ವರ್ಕಲ್ಲಿದ್ದಾಗ ನಾನು 15 to 18 hours ವರ್ಕ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಯಾವುದೂ ಮಾಡೋಕ್ಕೆ ಆಗಿಲ್ಲ. ಸೊ ಅಂದರೆ ನಾವು ಮಕ್ಕಳ ಜೊತೆ ಮಾತಾಡೋದಾಗಿರ್ಬೋದು, ಮನೆಯಲ್ಲಿ ಮಾತಾಡೋದಾಗಿರ್ಬೋದು, ಈ ಥರ ಏನೂ ಇರಲಿಲ್ಲ. ಯಾಕಂದರೆ ವರ್ಕ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಸೊ ವರ್ಕ್ ಮಾಡೋ ಟೈಮಲ್ಲಿ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ ನಂದು ಕಂಟೆಂಟ್ ಅದೇ ಥರ ಇತ್ತು. ಅಂದರೆ ನಾನೊಂದು ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು, ಯಾಕಂದರೆ ಒಂದೊಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡೋಕ್ಕೂ ಹತ್ತಿರ ಒಂದು 7 ರಿಂದ 8 ಅವರ್ ಟೈಮನ್ನು ಸ್ಪೆಂಡ್ ಮಾಡಿರೋದು ನಾನು. ಆಮೇಲೆ ವಿಡಿಯೋ ಮೇಕಿಂಗ್ ಮಾಡೋಕ್ಕೆ, ಆಮೇಲೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿರೋದು. ಜೊತೆಗೆ ಯೋಚನೆ ಮಾಡೋದಕ್ಕೆ ನನಗೆ ತುಂಬ ಟೈಮ್ ತೊಗೊಳ್ಳೋದು. ಯಾಕಂದರೆ ಒಂದು ಕಾನ್ಸೆಪ್ಟ್ ನೀವು ಮಾಡಬೇಕು ಅಂತಂದರೆ ವರ್ಲ್ಡಲ್ಲಿ ಯಾರೂ ಕೂಡ ಮಾಡದೇ ಇರೋಂಥದ್ದು ಮಾಡಬೇಕಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತದು. ಸೊ ಹಾಗಾಗಿ ನಮಗೆ ಎಷ್ಟು ನಾವು ಓಪನ್ ಅಂದರೆ ಸೈಲೆಂಟಾಗಿ ಕೂತ್ಕೋತೇವೋ ಅಷ್ಟು ನನ್ನ ಮೈಂಡ್ ಓಡುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಹಾಗಾಗಿ ಇಲ್ಲಿವರೆಗೂ ಮಾಡಿರೋದು ಹೆಂಗತ್ತಂದರೆ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡು ಮಾತಾಡ್ದೇ ಯಾರಿಗೆ ಹೇಳ್ದೇ ಮಾಡಿರೋಂಥ ಕಂಟೆಂಟು. ಸೊ ಇವತ್ತು ನಾನು ಮಾಡ್ತಿರೋದು ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗಲ್ಲಿ ನನ್ನ ಒಂದು ಜರ್ನಿ ಆಗಿರುತ್ತೆ. ನಮ್ಮಲ್ಲಿ ಮನೆಯಲ್ಲಿ ಮಾಡ್ತಾ ಇರೋ ತಿಂಡಿಗಳದಾಗಿರುತ್ತೆ. ಜೊತೆಗೆ ನಂದೊಂದು ಸಕ್ಸಸ್ಫುಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಯೂಟ್ಯೂಬ್ ಹೇಗೆ ಮಾಡಿದೆವು, ನೀವು ಯಾಕೆ ಮಾಡಬೇಕು, ಅದನ್ನೆಲ್ಲನೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಜೊತೆಗೆ ಒಂದು ಕನ್ನಡ ಚಾನಲ್ ಇರಲಿ ಅಂತಂದು ಕೂಡ ನಾನು ಕೂಡ ಒಂದು ಕನ್ನಡ ಚಾನಲ್ ಮಾಡಿರೋದು. ಯಾಕಂದರೆ ಎಲ್ಲ ಇರೋದೆಲ್ಲ ನನ್ನದು ಗ್ಲೋಬಲ್ ಚಾನಲ್ಗಳು. ಸೊ ಮುಂಚೆ ಇರೋದು ದತ್ತ ಬೆನೂರು ಕ್ರಿಯೇಷನ್ ಗ್ಲೋಬಲ್ಲು, ಮೇಕ್ ಯುವರ್ ಓನ್ ಕ್ರಿಯೇಷನ್ ಗ್ಲೋಬಲ್ಲು, ಆಮೇಲೆ ಇವಾಗ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅನ್ನೋದು ಗ್ಲೋಬಲ್ಲು, ಯೂಟ್ಯೂಬರ್ ಹೌಸ್ ಅನ್ನೋದು ಗ್ಲೋಬಲ್ಲು, ಯೂಟ್ಯೂಬರ್ ಹೌಸ್ ಸುಚಿತ್ ಅನ್ನೋದು ಗ್ಲೋಬಲ್ಲು, ಯೂಟ್ಯೂಬರ್ ಹೌಸ್ ಕೀರ್ತಿ ಅನ್ನೋದು ಗ್ಲೋಬಲ್ಲು, ಯೂಟ್ಯೂಬರ್ ಹೌಸ್ ಫುಡ್ ಅನ್ನೋದು ಕೂಡ ಗ್ಲೋಬಲ್ಲು. ಸೊ ಕನ್ನಡದಲ್ಲಿ ಒಂದು ಚಾನಲ್ಲು ನಿಮಗೋಸ್ಕರ ನಾನು ಆ್ಯಕ್ಚುಲಿ ಮಾಡಿರೋದು. ಸೊ ಇವಾಗ ಚುನ್ಮುರಿ ಹಾಕಿ ತಿರುಗಿಸೋಣ. ಫಸ್ಟ್ ಪಕ್ಕಡ್ ಕೊಡು. ಒಂದೇ ನಿಮಿಷ. ಇವಾಗ ಹಾಕ್ಬಿಡು. ಇಲ್ಲ ಒಮ್ಮೆ ಹಾಕ್ಬಿಡು. ತಿರುಗಿಸ್ತೀನಿ ಇಲ್ಲ ಇದು ಆಗ್ಬಿಡ್ತದೆ. ಹಾಂ. ಸೊ ಇವಾಗ ತಿರುಗಿಸೋಣ. ಚೆನ್ನಾಗಿ ಮಿಕ್ಸಿಂಗು ದೊಡ್ಡ ಕಡೆ ಆಗಿಬಿಟ್ರೆ ಮಸ್ತಾಗಿ ಮಿಕ್ಸಿಂಗ್ ಹೊಡಿಬೋದು. ಉರಿ ಕಡಿಮೆ ಮಾಡು. ಕಡಿಮೆ ಮಾಡೋ. ಕಡಿಮೆ ಮಾಡು. ಜಾಸ್ತಿ ಆಗಿದೆ ಅಂತಲ್ಲ, ಕಡಿಮೆ ಮಾಡು. ಕಡಿಮೆ ಹೆಂಗೆ ಮಾಡ್ತಾರೆ ಹೇಳು? ಕಡಿಮೆ ಅಂದರೆ ಹೆಂಗೆ ಮಾಡ್ತಾರೆ ಹೇಳು? ಇದು ಪುಟಾಣಿ ಹಿಟ್ಟು. ಇವಾಗ ಹಿಟ್ಟಲ್ಲ, ಪುಟ್ಟಿರೋದು ಪುಟಾಣಿ ಪೌಡ್ರು. ಕಡಿಮೆ ಮಾಡೋ. ಹೆಂಗೆ ಮಾಡ್ತಾರೆ ಹೇಳು ಕಡಿಮೆ ಮಾಡೋದಂದರೆ? ನೋಡ್ರಿ ಅವ್ನು ಕುತ್ತಾನೆ ಹೆಂಗೆ ನೋಡ್ರಿ ಅವನು ಹಳೆ ಮುದುಕಿ ಊರಾಗ ಕುಂಡಿರ್ತಿತ್ತಲ್ಲ ಹಾಗೆ. ಇನ್ನೂ ಚಂದ ಕುಂಡಿರ್ತಾನವ. ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ರೆ ಇನ್ನೂ ಚಂದ ಕುಂಡಿರ್ತಾನೆ ನೋಡು. ಅಯ್ಯೋ ಇತ್ತೀಚೆಗೆ ಹೆಂಗತ್ತಂದರೆ ಒಬ್ಬೊಬ್ರು ಜನಗಳು ವಿಡಿಯೋ ಮಾಡ್ತಾರಂದರೆ ಬಾಯಿನೇ ಬಿಚ್ಚಲ್ಲ. ಸೊ 1 ವರ್ಷ ನಾನೇ ಇವರಿಗೆ ಇವಾಗ ಸ್ಟಾಪ್ ಮಾಡಿರೋದು. ಯಾಕಂದರೆ ಈಗ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಂದ್ರೆ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ಆಗಬೇಕು ಅಂತಂದರೆ ಇವರು ನಮ್ಮ ಜೊತೆಯಲ್ಲಿ ಬೇಕೇ ಬೇಕಾಗತ್ತೆ. ಒಂದು ಕಂಟೆಂಟನ್ನು ಮಾಡಬೇಕಂದ್ರೆ ಒಂದೊಂದು ಟೈಮು ನಾನು ಇಲ್ಲಿವರೆಗೂ ಮಾಡಿರೋದು ಅದನ್ನೇ ಹೇಳ್ದಲ್ಲ, ನಾನು ಒಬ್ಬನೇ ಇದ್ದರೂ ನಡೀತಿತ್ತು. ಬಟ್ ಇವಾಗ ಇದರಲ್ಲಿ ಬಂದುಬಿಟ್ಟು ಎಲ್ಲ ಫ್ಯಾಮ್ಲಿಯವ್ರು ಬೇಕು. ಆವಾಗಲೇ ಒಂದು ಕಂಟೆಂಟನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗೋದು. ಸೊ ಹಾಗಾಗಿ
1 ವರ್ಷ ಗ್ಯಾಪ್ ತೊಗೊಂಡಿದ್ದೀನಿ. 1 ವರ್ಷ ಆದ ತಕ್ಷಣ ಮತ್ತೆ ಸೇಮ್ ಆ್ಯಸ್ ಇಟ್ ಈಸು ಸ್ಕೂಲಿಗೆ ಹೋಗಬೇಕು. ಸೊ 1 ವರ್ಷದಲ್ಲಿ ಮನೆಯಲ್ಲಿ ಟೀಚರ್ ಯಾರಪ್ಪ ಅಂದರೆ ಅವ್ರ ಅಮ್ಮ. ಸೊ ಈವ್ನಿಂಗು ಕೊಡ್ತಾರೆ ಕೆಲಸ ಇವ್ರಿಗೊಂದು ಸ್ವಲ್ಪ ಅದನ್ನು ಓದು ಇದನ್ನು ಓದು ಅದನ್ನು ಬರಿ ಇದನ್ನು ಬರಿ ಅಂದ್ಕೊಂಡು. ಏನಿದು ಅವಲಕ್ಕಿ ಇದು ಇಷ್ಟೇ ಆಯ್ತಲ್ಲ ಚುನ್ಮೂರು ಸುಸ್ಲಾ. ನಾ ಬೆಂಕಿ ತೆಗಿಯಲ್ಲ. ಸೊ ಮಸ್ತಾಗಿ ಚುನ್ಮೂರು ಸುಸ್ಲಾ ರೆಡಿಯಾಗಿದೆ. ಎಲ್ಲ ಹೋಗೋರು ಇವಾಗ ನಮಗೆ ನೋಡ್ತವ್ರೆ. ಏನಕ್ಕಂದರೆ ಈ ನನ್ನ ಮಗ ಏನು ಅವನು ಅಡುಗೆ ಮಾಡೋದಲ್ಲದೆ ಮಕ್ಕಳು ಹಿಡ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾವನಲ್ಲ ಅಂತಂದ್ಬಿಟ್ಟು. ಸೊ ನಾನು ಅದನ್ನೇ ಹೇಳ್ತಿದ್ದೀನಿ, ಎಲ್ಲರೂ ಮಾಡ್ತಾಯಿದ್ದಾರೆ ಅಂತಂದರೆ ನೀವು ಅದನ್ನೇ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವುದನ್ನು ಜನ ಮಾಡ್ತಿಲ್ಲ ಅದನ್ನು ಮಾಡಿ. ಅವರು 20ರಿಂದ 25 ವರ್ಷ ಹೋಗಿ ಓದಷ್ಟರಲ್ಲೇ ಪೇರೆಂಟ್ಸ್ ಏನಿಲ್ಲ ಅಂತಂದರೂ ಒಂದು ಹತ್ತತ್ರ 1 ಕೋಟಿ ಖರ್ಚು ಮಾಡ್ಬೇಕು. ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 50 ಲಕ್ಷನೋ 1 ಕೋಟಿ ಅಂದ್ಕೊಳ್ಳೋಣ. ಇವ್ರು ನೋಡಿದ್ರೆ ಅಷ್ಟೊತ್ತಿಗೆ ಇನ್ನೊಂದು 2-3 ವರ್ಷದಲ್ಲಿ 1 ಕೋಟಿ ಪ್ರಾಪರ್ಟಿ ತೊಗೊಳ್ಳೋಷ್ಟು ಆಗಿಬಿಡ್ತಾರೆ. ಸೊ ಇನ್ನು 25 ವರ್ಷ ಹೋಗೋಷ್ಟರಲ್ಲೇ ಆಮೇಲೆ ಮುಂದಿನ ಹೇಳ್ತೀನಿ ಆಮೇಲೆ. ಸೊ ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಅನ್ನೋದು ಅಷ್ಟೊಂದು ಪವರ್ಫುಲ್ ಇದೆ. ಸೊ ಜೊತೆಗೆ ನಾನಿವಾಗ ಹೋಮ್ ಸ್ಕೂಲಿಂಗು ಕೂಡ ಪ್ಲ್ಯಾನ್ ಮಾಡ್ತಿದ್ದೀನಿ, ನೋಡಬೇಕು. ಅದ್ರ ಜೊತೆಗೆ ಅಟ್ಲೀಸ್ಟ್ ನಂದು ಏನಂತಂದರೆ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು, ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗಬೇಕು. ಇದನ್ನೆಲ್ಲ ಬಂದುಬಿಟ್ಟು ಸ್ಕಿಲ್ಸ್ ಅಷ್ಟೇ. ಇದು ಎಲ್ಲರಿಗೂ ಸ್ಕಿಲ್ಸ್ ಇರುತ್ತೆ. ನೀವು ಮನೇಲಿ ಅಡುಗೆ ಮಾಡ್ಕೊಳ್ತಿರ್ತೀರಲ್ವ, ನೀವು ಕೂಡ ವೀಡಿಯೋ ಮಾಡೋಕ್ಕಾದ್ರೆ ನೀವು ಕೂಡ ದುಡ್ಡು ಅರ್ನ್ ಮಾಡ್ಬೋದು. ಅದಕ್ಕೆ ಅಂಥೇಳಿ ನನಗೆ 10-12 ವರ್ಷ ನಾನೇನು ಕಲ್ತಿದ್ದೀನಿ, ನಾವು ಎಷ್ಟು ಮಿಸ್ಟೇಕ್ ಮಾಡಿದೆವು, ನಿಮ್ಗಳಿಗೆ ಮಿಸ್ಟೇಕ್ ಆಗಬಾರ್ದಂತಲೇ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂಥೇಳಿ ಅಲ್ಲಿ ಮಾಡಿರೋದು. ಇವಾಗ ಎಷ್ಟೋ ಜನ ಬಂದು ಸ್ಟೂಡೆಂಟ್ ಕಲಿತಿರ್ತಾರೆ. ನಂದು ಆನ್ಲೈನ್ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇರೋದು ಫೇಸ್ ಟು ಫೇಸು ಇಂಡಿಯಾದಲ್ಲೇ ಫಸ್ಟು, ಅಂದರೆ 1-to-1 ಇಂಡಿಯಾದಲ್ಲೇ ಫಸ್ಟು ಟ್ರೈನಿಂಗನ್ನು ನಾನು ಶುರು ಮಾಡಿದ್ದು. ಸೊ ಹಾಗಾಗಿ ನಿಮಗೂ ಸ್ಕಿಲ್ಸ್ ಇದ್ದರೆ ಕಲ್ತ್ಕೊಳ್ಳಿ, ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ಕೊಳ್ಳಿ. ಸೊ ಇವಾಗ ಚುನ್ಮುರಿ ಸುಸ್ಲಾ ರೆಡಿಯಾಗಿದೆ. ಸೊ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜಾಗಕ್ಕೆ ಹೋಗೋಣ ಬನ್ರಪ್ಪ, ನಮ್ಮ ಜಾಗಕ್ಕೆ ಹೋಗೋಣ. ಸೊ ಇದು ನಮ್ಮದು ಓಪನ್ ಪ್ಲೇಸ್ ಇಷ್ಟ ಮಾಡೋಂಥ ಜಾಗ. ಸೊ ಇಲ್ಲಿ ಕುತ್ಕೊಂಡ್ಬಿಟ್ರೆ ಹಬ್ಬ ಮನೆಯಲ್ಲಿ ಟೇಸ್ಟ್ ಹತ್ತಲ್ಲ, ಇಲ್ಲಿ ಮಾತ್ರ ಭಲೇ ಟೇಸ್ಟ್ ಹತ್ತುತ್ತೆ. ಏನಂತ ಗೊತ್ತಿಲ್ಲ. ಒಂದಿಷ್ಟು ಹಂಗೆ ನೀರಿದ್ರೆ ತೊಗೊಂಬರಪ್ಪ. ಕುಂಟಪ್ಪ ಯಾಕಪ್ಪ ಹಿಂಗೆ ನಡೆಯಕತ್ತಿ? ಕುಂಟಕ್ಕ ನಕ್ಕ 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 ಕುಂಟನ್ನ ವಿಷಯ ಬ್ಯಾಡಮ್ಮ ಶಿಷ್ಯ, ಕುಂಟನ್ಕಿಂತ ವಾಸಿಕಣೋ ಗುಂಡಿನ ದಾಶ. ಕುಂಟ ಸೂಪರು ಆದರೆ ಭಾರಿ ಡೇಂಜರು. ಹೋಗಲ್ಲೇ ಏಯ್ ಕುಂಟಕ್ಕ ಏನು ನಾಟಕ ಮಾಡ್ತಾನೆ ನೋಡ್ರಿ ಅವನು. ನಾಟಕ ನೋಡ್ರಿ, ಚುಚ್ಕೊಂಡಿರೋದು ಇಷ್ಟೇ ಮಗನೇ. ನಮ್ಮ ಕಾಲಲ್ಲಿ ಅದಕ್ಕಿಂತ ದೊಡ್ಡ ಹೋಗಿದ್ದು ಬಂದಿದ್ದಾವ ಬಾ. ಆ್ಯಕ್ಟಿಂಗ್ ಮಾಡಂದ್ರೆ ನಂಬರ್ 1 ಆ್ಯಕ್ಟಿಂಗ್ ಮಾಡ್ತಾನೆ ಅವನು. ಇನ್ನೂ ಚೆನ್ನಾಗಿ ಮಾಡಂದ್ರೆ ಅದನ್ನಪ್ಪ ಗುಂಡಿಗೆ ಹಾಂ ಇಲ್ಲ. ಓ ಹೌದಾ, ಅದು ಅಲ್ಲ ಬಿಡಪ್ಪ. ನಿನಗೆ ಯಾವುದು ಲೇ? ಅದಕ್ಕೇನೋ ಮನೇಲಿ ಇದ್ಕೊಂಡು ಎಲ್ಲ ಕಲ್ತ್ಕೋರಿ ಅನ್ನೋದು. ಸ್ಕೂಲಲ್ಲಿ ಹೋಗ್ಬಿಟ್ಟು ಗುಂಡಿಗೆ ಯಾವುದು ಬೊಗೋಣೆ ಯಾವುದು ಯಾರು ನನ್ನ ಮಕ್ಕಳು ಹೇಳ್ಕೊಡಲ್ಲ ನಿಮ್ಗಳಿಗೆ. ಬಾ, ಅದಕ್ಕೆ ಇವತ್ತಿಗೆ ಎಲ್ಲ ಎಜುಕೇಟೆಡ್ ಇರೋರು ಮನೆಯಲ್ಲಿ ಕುಕ್ಕಿಂಗ್ ಮಾಡೋಕ್ಕೆ ಬರಲ್ಲ. ಕುಕ್ಕಿಂಗ್ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಪಾತ್ರೆ ತೊಳೆಯೋಕ್ಕೆ ಬರಲ್ಲ, ಬಟ್ಟೆ ತೊಳೆಯೋಕ್ಕೆ ಬರಲ್ಲ, ಮನೇಲಿ ಏನಾರು ಒಂದು ವಸ್ತು ಹೆಸರು ಹೇಳಿದ್ರು ಕೂಡ ಗೊತ್ತಿರಲ್ಲ. ಸೊ ಅದಕ್ಕೆ ಫಸ್ಟು ಮನೇಲಿ ಕಲ್ತ್ಕೊಳ್ಳಿ. ಅಪ್ಪ ಅಮ್ಮನ ಹತ್ರ ಏನು ಕಲಿಬೇಕು, ತಾತ ಅಜ್ಜಿನ ಹತ್ರ ಏನು ಕಲಿಬೇಕು ಅಷ್ಟು ಕಲ್ತ್ರೆ ಸಾಕು, ಲೈಫ್ ನಡೆದು ಬಿಡುತ್ತೆ. ಸೊ ಇನ್ನು ಬೇರೆಯವ್ರ ಹತ್ರ ಹೋಗಿ ಕಲಿಯೋದು ನಿಮ್ಮ ಹೊಟ್ಟೆಪಾಡಿಗೆ. ಇದೂ ಹೊಟ್ಟೆಪಾಡಿಗಲ್ಲ, ಇದು ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ಬೋದು ಹೇಳಬೇಕಂದ್ರೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಹಬ್ಬ ಫುಲ್ ಸ್ಟೀಮ್ ಬರ್ತಾಯಿದೆ ಹೊರಗಡೆ. ನಾವು ಹಿಡ್ಲಿಕ್ಕೆ ಮುಟ್ತೇವೆ, ಇವರು ಹೆಂಗಸರು ಕೈಯಿಂದನೇ ಹಿಡ್ದು ಎಳೆದ್ಬಿಡ್ತಾರೆ ನೋಡ್ರಪ್ಪ ಇದು. ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಂ, ಯಾರಿಗಪ್ಪ ಫಸ್ಟು ತಗೋ ಒಂದೊಂದು ಸ್ಪೂನು ತೊಗೊಂಡು ಸೈಲೆಂಟಾಗಿ ಹೋಗಿ ಮತ್ತೆ ಕಾರ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಇದು ಬಾಟ್ಲು ದೂರ ಕುತ್ಕೊಳ್ರಲ್ಲ. ನೀನು ಲೆಮನ್ ಬೇಡ? ಹಾಂ ಓಕೆ ಆಯ್ತಪ್ಪ. ನೀನು ಸ್ವಲ್ಪ ಸರಿದು ಕುತ್ಕೊಳ್ರ ಕಡಿ. ಎಲ್ಲ ಅಂಟ್ಕೊಂಡೆ ಕೂತಿದೆಯಲ್ಲ ಅಂಟಪ್ಪ. ನಿನ್ನ ಹೆಸರು ಅಂಟಪ್ಪ ಇಡ್ಬೇಕಾಗೈತಿ.
ನೀರ ನಿಮ್ಮದಲೇ ತಿನ್ರಲೇ ಫಸ್ಟಲೇ ಅಂಟಪ್ಪ. ನೀನು ಅಂತಪ್ಪ ನೀನು ಇಲ್ಲಿ ಅಂತಪ್ಪ ಹೆಂಗ್ ಹಾಕೊಂಡು ತಿಂತಾನೆ ರಂಗೆ. ಸೊ ಇವಾಗ ಟೇಸ್ಟ್ ಮಾಡೋಣ. ಚುನ್ಮುರಿ ಅವಲಕ್ಕಿ ಹೆಂಗೈತೆ ಅಂತಂದು ಒಂದಿಷ್ಟು ನಿಂಬೆಹಣ್ಣು ಚುನ್ಮುರಿ ಸುಸ್ಲ ನೋಡಿ ನಮಗೂ ಬರ್ತಾ ಇಲ್ಲ ಕತೆಗಳು ಬಾಯಲ್ಲಿ. ನಾವು ಇವ್ರು ಮಾಡ್ತಾರೆ ತಿಂತೇವೆ ಅಷ್ಟೇ. ಸೊ ಇವಾಗ ಟೇಸ್ಟ್ ಮಾಡೋಣ. ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಎಲ್ಲರೂ ಸ್ಕೂಲ್ಗೆ ಹೋಗ್ತಿದ್ದಾರೆ, ಮಕ್ಕಳಿಗೆ ಬಿಡೋಕ್ಕೆ 2 ರೌಂಡ್ ಹೋಗ್ತಿದ್ದಾರೆ. ನಾನು ಹೋಗ್ತಿದ್ದೆ ಲಾಸ್ಟ್ ಮಂತು. ಇವರಿಗೆಲ್ಲ ಸ್ಕೂಲ್ ಫೀಸು ಕಟ್ಟಿದ್ದಾಯಿತು, ಬುಕ್ಕನ್ನು ತೊಗೊಂಡಿದ್ದು ಎಲ್ಲ ಆಯಿತು, ಕಳಿಸ್ತಾನೆ ಇದ್ದೆ. ಇವ್ರಿಗಿಬ್ಬರಿಗೆ ಬಿಟ್ಟು ಬರೋಕ್ಕೆ ಒಂದು ಟೈಮ್ ಹೋಗ್ತಿದ್ದೆವು, ಮಗಳಿಗೆ ಕರೆಯೋಕ್ಕೆ ಒಂದು ಟೈಮ್ 12ವರೆಗೆ ಹೋಗ್ತಿದ್ದೆವು, ಇವ್ನಿಗೆ ಕರೆಯೋಕ್ಕೆ 3:30. ನಿಜವಾಗ್ಲೂ ಬರೀ ಆಲ್ಮೋಸ್ಟ್ ಅರ್ಧ ದಿನ ಹಿಂಗೆ ಕರ್ಕೊಂಬರೋದು ಬಿಟ್ಟು ಬರೋಕ್ಕೆ ಹೋಗ್ತಿತ್ತು. ಸೊ ಇವಾಗ ನಮ್ಮನ್ನು ನಾವೆಲ್ಲ ಇಲ್ಲಿ ಕುತ್ಕೊಂಡು ತಿಂತಾ ಇರೋದು ನೋಡ್ಕೊಂಡು ದಿನಾಲು ಕೆಲ್ಸಕ್ಕೆ ಹೋಗೋರು ನೋಡ್ತಿದ್ದಾರೆ, ದಿನಾಲು ಸ್ಕೂಲ್ಗೆ ಹೋಗೋರು ನೋಡ್ತಿದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ ಅಂತೇಳಿ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇದೇ ಥರ ಪಿ ಜಿಯಲ್ಲಿ ನಾನು ವೀಡಿಯೋಗಳು ಮಾಡಬೇಕಂದ್ರೆ ನನ್ನನ್ನು ನೋಡ್ಕೊಂಡು ನಕ್ಕವ್ರು ಎಷ್ಟೋ ಜನ ಇದ್ದಾರೆ, ನನ್ನನ್ನು ರೇಗಿಸಿದವ್ರು ಎಷ್ಟೋ ಜನ ಇದ್ದಾರೆ. ಇವತ್ತಿಗೆ ನಾನು ಒಂದೊಂದು ಫೋಟೋಸ್ ಬಿಫೋರ್ ಅಂತ ಹೇಳಿಬಿಟ್ಟು ನಾನು ಏನು ಫೋಟೋಸ್ ಹಾಕ್ತಿದ್ದೀನಲ್ಲ, ಯಾರೋ ಒಬ್ಬರು ವೀಡಿಯೋ ಹಾಕಿದ್ದಕ್ಕೇ ಅಂದರೆ ಫೋಟೋಸ್ ತೊಗೊಂಡಿದ್ದಕ್ಕೇ ಈ ಒಂದು ಲಿಮಿಟೆಡ್ ಫೋಟೋಸ್ನ ಅಂದರೆ ನಾನು ವರ್ಕ್ ಮಾಡ್ತಿರೋ ಫೋಟೋಸ್ಗಳನ್ನ ಸಿಕ್ಕಿರೋದು. ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ನಾವು ಯಾವತ್ತೂ ಈ ಥರ ಬೆಳಿತೇವೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ಪಿ ಜಿ ರೆಂಟು ಕಟ್ಟೋಕ್ಕೆ ಅಂಥೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು 3,500 ಬಂದರೆ ಸಾಕು ಅಂತ ಶುರು ಮಾಡಿದ್ದು. ಇವತ್ತಿಗೆ ತಿಂಗಳಿಗೆ 3.5 ಲಕ್ಷ ಅರ್ನ್ ಮಾಡ್ತಿರೋದು. ಸೊ ಇವಾಗ ಟೇಸ್ಟ್ ಮಾಡೋಣ, ಹೆಂಗಿದೆ ನೋಡೋಣ. ಸಾಲ್ಟ್ ಕಡಿಮೆ ಆಗಿಬಿಟ್ಟಿದೆ ಇವತ್ತು. ಸೊ ನೀವು ಕೂಡ ಖಾರ ಇಲ್ಲ, ನಿನಗೋಸ್ಕರ ಮೆಣಸಿನ ಕಡಿಮೆ ಆಕೈತೆ ಅಲ್ಲದು. ಬೇರೆಯವ್ರು ಅಂತಾರೆ ಇವ್ರಿಗೆಲ್ಲ ಮನೆ ಇದೆ ಎಲ್ಲ ಇದೆ, ಯಾಕೆ ಹೊರಗಡೆ ಕೂತ್ಕೊಂಡು ತಿಂತಾರೆ ಅಂತ ಅಂದ್ಬಿಟ್ಟು. ನಾವು ವೀಡಿಯೋ ಮಾಡ್ತಿದ್ದೆವು, ಈ ವಿಡಿಯೋದಿಂದ ಬೇರೆಯವ್ರಿಗೆ ತೋರಿಸ್ಕೊಡ್ತಿದ್ದೆವು, ಇಲ್ಲ ನಾನು ಜರ್ನಿ ಶೇರ್ ಮಾಡ್ತೀನಿ ಅಂತೇಳಿ ಸುಮಾರು ಜನಕ್ಕೆ ಅದು ಗೊತ್ತೇ ಇಲ್ಲ. ಬಟ್ ಎಷ್ಟೋ ಜನ ಏನಪ್ಪ ಈ ನನ್ನ ಮಕ್ಳು ಅಂದ್ಕೊಂಡು ಹೋಗೋರು ಇರ್ತಾರೆ. ಅವಲಕ್ಕಿ ಸುಸ್ಲ ತಿಂದಿದ್ದಾಯ್ತು. ನೀವು ಮಣ್ಣು ಹಚ್ತವನೆ, ನಮ್ಮದು ನೋಡಿ ನಾವು ಹೆಂಗೆ ಮಣ್ಣು ಹಚ್ತೇವೆ ಅವನು ಮಣ್ಣು ಹಚ್ಚಕ್ಕೆ ಹಂಗೆ ಶುರು ಮಾಡಿಬಿಟ್ಟಿದ್ದಾನೆ. ಸೊ ಮಣ್ಣು ಯಾಕೆ ಹಚ್ಬೇಕು ಕೇಳಪ್ಪ ಫಸ್ಟು. ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತಾ? ಹಚ್ಚು ಮತ್ತು ಪಟ ಹಂಗೆ ನಿನ್ನ ಮುಖಕ್ಕೆ ಹಚ್ಕೋ, ನೀನು ಬ್ಲ್ಯಾಕ್ ಆಗಲ್ಲ, ಆಮೇಲೆ ವೈಟ್ ಆಗ್ತೀಯ. ನಿಜವಲ್ಲ ಹಂಗೆಲ್ಲ ಮಾಡಿ ಒಳಗಡೆ ಎಲ್ಲ ಹಾಕಿ ಎಲ್ಲ ಮಣ್ಣು ಇದು ಹೊರಗಡೆ ಹತ್ತಂದರೆ ಮೇಲ್ಗಡೆನೂ ಹಚ್ಬಿಟ್ಟವನೇ. ಅದು ಟೀದಲ್ಲೆಲ್ಲ ಹೋಗುತ್ತೋ ಹಂಗೆ ಮಾಡಿದ್ರೆ. ನಾಳೆ ಟ್ರೈ ಮಾಡು ಕರೆಕ್ಟಾಗಿ, ಓಕೆನಾ? ನೀನು ಖಾಲಿ ಬೊಗಣಿ ತೊಗೊಂಡು ಟ್ರೈ ಮಾಡು. ಯಾರ ಗುರು ಇವನು? ಸೊ ಇವಾಗ ಅವನು ಗುರು ಅನ್ನೋಕ್ಕೆ ಹೋಗಿ ನನಗೆ ಇದು ಆಗ್ತಿದೆ, ಇವಾಗ ಒಳಗಡೆ ಬರ್ತಾಯಿದೆ. ಸೊ ಇವಾಗ ಸುಸಲಾದಾಯಿತು. ಇನ್ನು ಚಾ ಒಂದಿಷ್ಟು ಹೊಡೆದು ಬಿಟ್ಟು ಗದ್ದಿಗೆ ಮ್ಯಾಗ ಏರ್ ಕುತ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ಬರೋದ್ರಾಗೆ ಸ್ಟೂಡೆಂಟ್ ಬರ್ತಾರೆ. ನಿನ್ನೆ ನೋಡಿದ್ರೆ 2 ಹತ್ತತ್ರ ಒಬ್ಬರು ಸ್ಟೂಡೆಂಟು ಬಂದುಬಿಟ್ಟಿದ್ರು. ಸೊ ಊರಿಂದ ಬರೋರೆಲ್ಲ ಬೇಗನೆ ಬಂದುಬಿಡ್ತಾರೆ. ಸೊ ಅವ್ರು ಬರೋಷ್ಟಲ್ಲೇ ನಮ್ಮದು ಈ ಕಡೆ ನಾಷ್ಟ ಮಾಡಿದ್ದು ವೀಡಿಯೋ ಮುಗಿಬೇಕು, ಆಮೇಲೆ ಚಾ ಕುಡಿಯೋದು ವೀಡಿಯೋ ಆಗಬೇಕು, ಎಲ್ಲ ಆಗಬೇಕು. ಸ್ಟೂಡೆಂಟ್ ಬರೋದ್ರಾಗ ಎಲ್ಲ ಆಗಬೇಕು ನಮ್ಮದು. ಹೋಗೋಣಿರಪ್ಪ. ಸೊ ಇವಾಗ ಚಾ ಮಾಡೋಣ ಕುಡಿಯೋಣ. ಇವಾಗ ನೋಡ್ರಿ ನಮ್ಮ ಅಳತಿ ಹೆಂಗೆ ಬೀಳ್ತದಂದ್ರೆ ಕೈ ಅಳತಿನೇ ಆಗ್ಬಿಟ್ಟೈತಿ ಇವಾಗ ಫುಲ್ಲು. 1 2 3 4 ಹಿಂಗೆ ಹಾಕಿಬಿಟ್ರೆ ಫಿಕ್ಸು. 4 ಹಾಕಿಬಿಟ್ರೆ ಟೀ ಕಂಪ್ಲೀಟ್ ರೆಡಿನೇ. ಸೊ ಸಕ್ಕರೆನೂ ಅಷ್ಟೇ, ಚಾ ಪುಡಿ ಹಾಕಿದಷ್ಟು ಸಕ್ಕರೆ ಹಾಕಲ್ಲ, ಸ್ವಲ್ಪ ಇದು ಕಡಿಮೆ. ನೋಡ್ರಿ ಅವಳ್ದು ಹಲ್ಲು ಬಿದ್ದು ಅಜ್ಜಿ ಆದರೂ ಕೂಡ ಇಡೋ ಅಲೈ ತೆರೆಯ ಬಾಯಿ. ನಾವೆಲ್ಲ ಮನೆಯಲ್ಲಿ ಅವಾಗ ಸ್ಕೂಲ್ಗೆ ಹೋಗ್ಬೇಕಂದ್ರೆ
ಸಕ್ಕರೆ ತುಪ್ಪ ಚಪಾತಿ ಹಾಕಿಬಿಟ್ರೆ ನಮ್ಮದು ಮಧ್ಯಾಹ್ನ ಊಟ ರೆಡಿಯಾಗಿಬಿಡ್ತಿತ್ತು. ಆಮೇಲೆ ಬೆಲ್ಲ ತುಪ್ಪ ಬೆಲ್ಲ ತುಪ್ಪ ಚಪಾತಿ. ಸೊ ಆವಾಗ ಊಟ ನಮ್ದು ಅದನ್ನೇ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬೆಲ್ಲ ಇಲ್ಲಾಂದರೆ ಸಕ್ಕರೆ, ಯಾವಾಗ ಒಂದೊಂದು ಟೈಮ್ ಪಲ್ಯ ಚಪಾತಿ ಕಟ್ಟಿರೋರು ಇಲ್ಲೈತಲ್ಲ. ಸೊ ಅವಾಗ ಅದಕ್ಕೆ ಲೈಫ್ ಸಿಂಪಲ್ ಆಗಿತ್ತು. ಅವಾಗ ಒರಿಜಿನಲ್ ಬೆಲ್ಲ ಸಿಗ್ತಿತ್ತು. ಇವಾಗೆಲ್ಲ ಏನೇನೋ ಹಾಕ್ತಿದ್ದಾರೆ. ಬೆಲ್ಲಗೂ ಕೂಡ ವೈಟ್ ಅಂತ ನೋಡಿಬಿಟ್ಟು ತೊಗೊಂಬಿಡ್ತೀವಿ. ಅವಾಗೆಲ್ಲ ಕರಿ ಬೆಲ್ಲ ಅಂದರೆ ಅದು ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ಅಲ್ಲಿ ಮಾಡಿರೋಂಥ ಬೆಲ್ಲ. ಇವಾಗೆಲ್ಲ ವೈಟ್ ನೋಡಿ ತೊಗೊಂಬರ್ತೀವಿ, ಅದು ವೈಟ್ ಇನ್ನೂ ಏನೇನೋ ಕೆಮಿಕಲ್ ಹಾಕಿ ಮಾಡ್ತಾರಂಥದ್ದು. ಸೊ ಹಿಂಗೆ ಕತೆ. ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಇವತ್ತಿನ ದಿನ ಏನೈತಿ ಅಂಥೇಳಿ ಮತ್ತು ಹೆಂಗಿರ್ತದೆ ನಮ್ಮ ದಿನ ಅಂದ್ರೆ ಇವಾಗೆಲ್ಲ ವೀಡಿಯೋ ಮಾಡಿದ್ದನ್ನು ಹೋಗ್ತೇವೆ, ಒಳಗಡೆ ಕುತ್ಕೋತೇವೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ಆದ ತಕ್ಷಣ ಎಡಿಟಿಂಗನ್ನು ಶುರು ಆಗುತ್ತೆ. ಸೊ ಹೋಲ್ ಡೇ ಎಡಿಟಿಂಗು, ಆಮೇಲೆ ಪಬ್ಲಿಷ್ ಮಾಡೋದಾಗಿರ್ಬೋದು. ಯಾಕಂದರೆ ಮುಂಚೆ 2 ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಮಾಡ್ತಿದ್ದೆ, ಇವಾಗ 8 ಯೂಟ್ಯೂಬ್ ಚಾನಲನ್ನು ಹ್ಯಾಂಡಲ್ ಮಾಡಬೇಕು. ಸೊ ನೆಕ್ಸ್ಟ್ ಮಂತಿಂದ ಮತ್ತೆ ಒಂದು 3-4 ಯೂಟ್ಯೂಬ್ ಚಾನಲ್ ಎಲ್ಲ ಆ್ಯಕ್ಟಿವ್ ಆಗ್ತವೆ. ಸೊ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸು, ಯೂಟ್ಯೂಬರ್ ಹೌಸ್ ಫುಡ್ಡು, ಯೂಟ್ಯೂಬರ್ ಹೌಸ್ ಸುಚಿತ್ತು ಆಲ್ರೆಡಿ ವೀಡಿಯೋ ಸ್ಟಾರ್ಟ್ ಆಗಿದೆ. ಯೂಟ್ಯೂಬರ್ ಹೌಸ್ ಕೀರ್ತಿದು ವಿಡಿಯೋ ಸ್ಟಾರ್ಟ್ ಆಗಿದೆ. ಸೊ ಕನ್ನಡದಲ್ಲಿ ಇದನ್ನು ಇವಾಗ ನೆಕ್ಸ್ಟ್ ಬರುತ್ತೆ ಇಲ್ಲಿ ಕನ್ನಡದಲ್ಲಿ ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂತಂದ್ಬಿಟ್ಟು. ಸೊ ಇನ್ನೇನು ಒಂದು ವಾರದಲ್ಲಿ ಸ್ಟಿಕ್ಕರಿಂಗನ್ನು ಹಾಕ್ತೀನಿ ಇದು. ಸೊ ನಮ್ಮ ದಿನ ಹೀಗೆ ಪ್ರತಿದಿನ ಏನು ಮಾಡ್ತೇವೋ ಅದನ್ನು ವಿಡಿಯೋ ಮುಖಾಂತರ ತೋರಿಸೋದು. ಮಾತಾಡಪ್ಪ. ಹೆಚ್ಚು ಬರೀತವನೆ. ಆಮೇಲೆ ಯೂಟ್ಯೂಬರ್ ಹೌಸ್ ಬ್ಲಾಗಿಂಗ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ. ಲೈ ಕರೆಕ್ಟ್ ಆಗಲ್ಲ, ಕ್ಯಾಮ್ರಾ ನೋಡಲ್ಲಿ ಎಲ್ಲೋ ನೋಡ್ತೀಯ, ಹಿಂಗೆ ಮಾಡ್ತಿದ್ಯಲ್ಲ. ಕಣ್ಣು ಕಾಣಿಸ್ತಾ ಇಲ್ಲ, ಬರೀ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಇಷ್ಟು ದಿವಸ. ಸೊ ನೋಡಿ ಎಷ್ಟು ಮಜಾ ಇರುತ್ತಂತ ನೀವೇ ಯೋಚನೆ ಮಾಡಿ. ಬೆಳಿಗ್ಗೆವರೆಗೂ ಇಲ್ಲೇ ಇದ್ದಾರೆ, ಫುಲ್ ಡೇ ಇಲ್ಲೇ ಇರ್ತಾರೆ. ಮಕ್ಕಳಿದ್ರೆ ನೀವು ನಿಜವಾಗ್ಲೂ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು ನಿಮಗೆ ನಿಜ ಅನಿಸುತ್ತೋ, ಸುಳ್ಳು ಅನಿಸುತ್ತೋ, ಅಥವಾ ಇವ್ನು ಹೇಳ್ತಾ ಇರೋದು ರಾಂಗ್ ಅನಿಸುತ್ತೋ, ಏನಾದರೂ ಇರಲಿ ನಿಮಗೆ ಬಿಟ್ಕೊಟ್ಟಿರೋದು. ಬಟ್ ನಿಮ್ಮ ಒಂದು ಟೈಮನ್ನು ಫ್ರೀ ಮಾಡ್ಕೊಂಬಿಟ್ಟು ನೀವು ಟೈಮನ್ನು ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಕೂಡ ನೀವೆಷ್ಟೇ ಟೆನ್ಷನಲ್ಲಿದ್ದರೂ ಕೂಡ ಟೆನ್ಷನನ್ನು ಮರಿತೀರಾ. ಯಾಕಂದರೆ ಇದೇ ಮುಂಚೆ ನಾನು ಮಾಡ್ತಿರೋದೆಲ್ಲ ಟೆನ್ಷನ್ ವರ್ಕು. ಯಾಕಂದರೆ ಒಬ್ಬನೇ ಇದ್ದು ವರ್ಕ್ ಮಾಡಿರೋದೆಲ್ಲನೂ ಇವಾಗ ವಿತ್ ಫ್ಯಾಮಿಲಿ ಸೇರ್ಕೊಂಡು ವರ್ಕ್ ಮಾಡ್ತಿದ್ದೆವು. ಸೊ ಇವಾಗ ನಮ್ಮ ತಂದೆಗೆಲ್ಲ ಹೆಂಗಂದರೆ 20-22 ವರ್ಷ ನಾವು ಅಷ್ಟೊಂದು ಏನು ಸಪೋರ್ಟ್ ಮಾಡಲಿಲ್ಲ. ಅವರೇ ದುಡಿತಾಯಿದ್ರು, ಅವರೇ ನಮ್ಮನ್ನು ಏನೋ ಸಾಕ್ತಾಯಿದ್ರು. ಇಲ್ಲ ಏನೇ ಒಂದು ಫೈನಾನ್ಷಿಯಲ್ ನಮ್ಗೆ ಕೊಡಬೇಕಂತಂದ್ರು, ಸ್ಕೂಲ್ ಫೀಸು ಕಾಲೇಜ್ ಫೀಸ್ ಕೊಡಬೇಕಂದ್ರು ಅವರೇ ಕೊಡ್ತಾಯಿದ್ರು. ಬಟ್ ಇವ್ನು ಬಂದುಬಿಟ್ಟು ಈಗ ಅವ್ನ ದುಡ್ಡಲ್ಲೇ ಅವನಿಗೆ ಸ್ಕೂಲ್ ಫೀಸನ್ನು ಪೇ ಮಾಡಿರೋದು ನಾನು. ನೆಕ್ಸ್ಟ್ ಇವಾಗ ಏನು ಇವಾಗ ಯೂಟ್ಯೂಬಿಂದ ಒಂದಿಷ್ಟು ದುಡ್ಡು ಬರೋಕ್ಕೆ ಶುರು ಮಾಡುತ್ತೋ, ಅವ್ನ ಫೀಸಲ್ಲೇ ಅವನ್ನೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಪಡೆಯಿಂದ ಏನೂ ಪೇ ಮಾಡ್ತಾಯಿಲ್ಲ ನಾನು. ಸೊ ಹಾಗಾಗಿ ಇವಾಗ ಆಪರ್ಚುನಿಟೀಸ್ ಅನ್ನೋದು ತುಂಬ ಇದೆ. ಸೊ ಬರೀ ನೀವು ಯೂಟ್ಲೈಸ್ ಮಾಡ್ಕೋಬೇಕಷ್ಟೆ. ಸೊ ಇವಾಗ ಟೀ ಕಳ ಅಂತ ಇದೆ. ಕುದ್ದು ಫುಲ್ ಗಟ್ಟಿ ಟೀ ಆಗಬೇಕು. ಸೊ ನಾನು ಹೇಳ್ದನಲ್ಲ, ಒಂಥರ ಟೀ ಸ್ಪೆಷಲಿಸ್ಟ್ ನಾನು. ಸೊ ಯಾರಾದರೂ ಬಂದು ಟೇಸ್ಟ್ ಮಾಡೋಂಗಿತ್ತಂತಂದರೆ 8 ಗಂಟೆಯಿಂದ 8:15 ಟೈಮಲ್ಲಿ ಬರಬೇಕು. ಸೊ ತೆಗಿ ಬೆಂಕಿ ತೆಗಿ ಹೊರಗಡೆನ. ತೆಗಿಯಲ್ಲೇ, ನಾವು ತೆಗಿತಾ ಇದ್ರೆ ನೀನು ಒಳಗಡೆ ಆಗ್ತೀಯಲ್ಲೋ. ನೋಡ್ರಿ, ಯಾವಾಗ ಬೆಂಕಿ ಬೇಕೋ ಅವಾಗ ಉರಿಯಲ್ಲ, ಯಾವಾಗ ಬೇಡ ಅವಾಗ ಉರಿಯೋಕ್ಕೆ ಶುರು ಮಾಡುತ್ತಿದ್ನು. ಏನೋ ಗೊತ್ತಿಲ್ಲಪ್ಪ. ಅದಕ್ಕೆ ಬೇಕಾದಂಗೆ ಯಾವುದೂ ಸಿಗಲ್ಲ, ಬೇಡಾದಾಗ ಎಲ್ಲ ಸಿಗುತ್ತೆ ಲೈಫಲ್ಲೂ ಕೂಡ ಒಂದೊಂದು ಟೈಮು. ಸೊ ತಾಳ್ಮೆ ಇರಬೇಕು, ಹುಡುಕಬೇಕು, ಟ್ರೈ ಮಾಡಬೇಕು. ಪದೇ ಮತ್ತೆ ಆಗಿಲ್ಲ ತಂದರೂ ಕೂಡ ನೀವು ಮತ್ತೆ ಟ್ರೈ ಮಾಡಬೇಕು. ಅಲ್ಲಿ ನಾನು ಕಾರ್ ಮೇಲೆ ಹಾಕಿದ್ದೀನಿ, ಫೇಲ್ಯೂರ್ ಡಸಂಟ್ ಮೀನ್ ದ ಗೇಮ್ ಈಸ್ ಓವರ್ ಅಂಥೇಳಿ ಮುಂದ್ಗಡೆ ಆಂಟಿನ ಪಕ್ಕದಲ್ಲಿದೆ ನೋಡಿ. ಸೊ ಅದು ನಂದು ಫೇವ್ರೆಟ್ ಕೋಟು. ಯಾಕಂದರೆ ಇವತ್ತು ನಾವು ಫೇಲ್ ಆಗಿದೆ ಅಂಥೇಳಿ ಇವತ್ತೇ ಬಿಡೋದಿಲ್ಲ. ಅದು ಯಾಕೆ ಫೇಲ್ ಆಗಿದ್ದೀನಿ ಅಂಥೇಳಿ ಮತ್ತೆ ಯೋಚನೆ ಮಾಡ್ತೀನಿ, ಮತ್ತೆ ಅದಕ್ಕೆ ವರ್ಕ್ ಮಾಡ್ತೀನಿ. ಸೊ ಅವಾಗಲೇ ಕೂಡ ಒಂದು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಇವು ನೋಡ್ರಪ್ಪ, ಲೇವ್ ನೀನು ಯಾವನಲ್ಲೇ ಹಿಂಗೆ ಆರತಿ ಹತ್ತದಂಗೆ ಮಾಡ್ತಿದ್ಯಲ್ಲಪ್ಪ. ಸ್ಪೂನ್ ಕೊಡು. ಬೆಂಕಿ ಹಚ್ಚದ ನಮ್ಮಮ್ಮ ಇರಬೇಕಾಗಿತ್ತು. ಇವಾಗ ಇವ್ರು ಏನಾರ ಬೆಂಕಿ ಹಚ್ಚೋದು ತಂದುಬಿಟ್ರೆ ಭಯಕ್ಕೆ ಶುರು ಮಾಡ್ತಾರೆ ಅವ್ರು. ಬೆಂಕಿ ಹಚ್ಚೋದನ್ನು ಅನ್ಬಾರ್ದು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಇವ್ರ ಅಜ್ಜಿ
ಹಾಂ ಸೊ ಇವಾಗ ಟೀ ರೆಡಿ ಆಗ್ತಿದೆ ಸ್ಲೋ ಆಗಿ ಉರಿಯಲ್ಲಿ ಸ್ವಲ್ಪ ಬರಲಿ. ಸರಿಯಪ್ಪ ಈ ಕಡೆ ಬಾ ಈ ಕಡೆ ಬಾ ನೀನು ಬಾ ಈ ಕಡೆ. ಸೊ ಇದನ್ನೆಲ್ಲ ತೆಗಿ ಈ ಕಡೆ ಸರಿ ಅದು ಈ ಕಡೆ ಸಾಕು. ಅದಕ್ಕೆ ನೀರು ಹೊಡಿಯಲ್ಲ ಹೋಗ ಅದಕ್ಕೆ ಶುಚಿತ ಅದಕ್ಕೆ ನೀರು ಹೊಡಿಯೋ. ಬೆಂಕಿ ಬಾಟ್ಲಿಂದಲ್ಲ ಇದರಿಂದ ಹೊಡಿ. ಅಲ್ಲಿ ಮಗ್ಗಲ್ಲಿ ಐತಲ್ಲ ಬಕೆಟಲ್ಲಿ ನೀರು ತಗೊಂಡು ಸ್ವಲ್ಪ ಕುದಿಲಿ ಅದು. ಸೊ ಕುದ್ದು ಮಸ್ತಾಗಿ ಫ್ಲೇವರ್ ಬರುತ್ತೆ, ಟೀ ಫ್ಲೇವರ್ ಬರುತ್ತೆ. ಆವಾಗ ಹಾಕಬೇಕು ಬಾಯಿಗೆ. ಗರಂ ಟೀ ಹಾಕಿಬಿಟ್ರೆ ಹಾಗೆ ನೀರು ಹಾಕೋದಕ್ಕೆ ಅಲ್ಲಿದ್ದು ಏನಾರು ಹೊಲಸು ಬೀಳ್ತದೆ ಸುಚಿತ, ನೀನು ಬಿಡೋ ಅದಕ್ಕೆ. ಸೊ ಇದನ್ನು ಆ ಕಡೆ ಬಿಸಾಕೋಣ. ಇದಕ್ಕೆ ಬೆಂಕಿ ಹತ್ತೈತೆ, ಆಮೇಲೆ ಕಾಲು ಇಟ್ಬಿಟ್ರೆ ಕಷ್ಟ. ಸೊ ಅದಕ್ಕೊಂದೆರಡು ಬೆಂಕಿ ಹಾಕೋಣ, ಇಲ್ಲ ಹೊಗೆ ಬರ್ತವೆ. ಸರಿ ಚುಸ್ ಅನ್ಬೇಕು ಇವಾಗಿದು. ನೋಡಿ ಬರೇ ಕೆಂಡದಲ್ಲೇ ಚಹಾ ಕುದೀತಾ ಇದೆ ಇವಾಗ. ಹಾಂ ನಾನು ಟುಸ್ ಮಾಡಲ. ಸೊ ಇವಾಗ ಸ್ಲೋ ಆಗಿ ಕುದೀಲಿ ಒಂದು ಸ್ವಲ್ಪ. ಕುದ್ದು ಆದ ತಕ್ಷಣ ಹಂಗೆ ಬಿಸಿ ಟೀ ಜಾಗಕ್ಕೆ ಹೋಗೋಣ. ನೀನು ಮತ್ತೆ ಚುಚ್ಕೊಳ್ತಲೇ ಕುಂಟನ ಥರ ಆ್ಯಕ್ಟಿಂಗ್ ಆಡ್ತೀಯ ನೀನು. ಆವಾಗಲೇ ಹಾಡು ಆಡಿದ್ದೆ, ಯಾವ್ದು ಹೇಳೋದು? ಯಾವ್ದು ಹೇಳೋ? ಸೊ ಇವಾಗ ಟೀ ರೆಡಿ ಆಗ್ತಿದೆ. ಇವತ್ತು ಸ್ವಲ್ಪ ನಮ್ಮ ಜನನೂ ಕೂಡ ಜಾಸ್ತಿ ಇದ್ದಾರೆ. ಸೊ ಎತ್ಕೊಂಡು ಹೋಗೋಣ. ಸುಟ್ಟುಬಿಟ್ಟು 4 ಕಪ್ ಬರೋದ್ರಲ್ಲಿ ಆಮೇಲೆ 2 ಕಪ್ ಬಂದರೆ ಜಗಳ ಶುರುವಾಗ್ಬಿಡುತ್ತೆ. ಸೊ ಇವಾಗ ಟೀ ತೆಗಿಯಪ್ಪ, ನೋಡು ಮಸ್ತಾಗಿ ಕುದೀತಿದೆ. ಇವಾಗ ಎತ್ಕೊಂಡು ಹೋಗೋಣ. ನೋಡಿ ಕೆಳಗಡೆ ಬರೀ ಬೆಂಕಿ ಮೇಲೆ ಇವನು ಯಾರೋ ಒಬ್ಬೊಬ್ಬರು ಒಂದೊಂದು ಟೈಮು ಮಕ್ಕಳಿದ್ದರೆ ಈ ಥರ ಟೆನ್ಷನ್ನು, ಇಲ್ಲ ಅಂದರೆ ಆ ಥರ ಟೆನ್ಷನ್ನು. ಮಕ್ಕಳಿದ್ದವ್ರಿಗೊಂದು ಟೆನ್ಷನು, ಇಲ್ಲದೆ ಇರೋರ್ಗೊಂದು ಟೆನ್ಷನ್ನು. ಅಯ್ಯೋ ಇದು ನೋಡಿದ್ದು ಕೈದಿಂದ ಜಾರು ಬಿತ್ತು. ಪಟ ಇಡು ಮಣ್ಣ ಕೂಡಿಸಿಡು. ಆಮೇಲೆ ಪುಳಕ್ ಅಂದ್ಬಿಟ್ರೆ ಅದೂ ಇಲ್ಲ. ಇರಲಿ. ರೋಡಲ್ಲಿ ಹೋಗೋರೆಲ್ಲ ನಮ್ಮನ್ನು ನೋಡ್ತವ್ರೆ. ಯಾರು ನೋಡಲಿ ಬಿಡಲಿ, ನಮ್ಮ ಕೆಲಸ ನಾವು ನಡೀಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಈ ಕಡೆ ಸರಿಯೋ ಕುಡಿಬಾರ್ದು. ನಿನಗೆ ತಗೋಪ್ಪ, ಇದರಲ್ಲಿ ಇಟ್ಟಿರ್ತೀನಿ ಬಿಡಪ್ಪ ನಿನ್ನ ಸ್ಪೆಷಲ್ಟಿ. ಆಯ್ತಲ್ಲ. ಯಾರು ಇವನು ಬೊಗೋಣೆ ಅಂದಿದ್ದು ಇವನು ಏನು ಗೊತ್ತಾ, ಇದರಲ್ಲಿ ಇರುತ್ತೆ ನೋಡು ಚಾ, ಇದನ್ನ ಹಿಂಡ್ಕೊಂಡು ಕುಡಿತಾನಲ್ಲ ಲಾಸ್ಟಿಗೆ. ಇವ್ ಹಿಡ್ಕೊಳಪ್ಪ, ಹಿಡ್ಕೊ. ಅಯ್ಯೋ ನಿಂದು. ಸೊ ನಿಂದು ಯಾವುದು ಇಲ್ಲೈತೆ ನೋಡು, ನಿಂದು ಇದು ತಗೋ ದೊಡ್ಡದು. ಹಾಂ ಏನು ಜಾಸ್ತಿ ಆದಂಗೆ ಐತಲ್ಲ, ಜಾಸ್ತಿ ಆಯಿತು. ಇದು ಜಾಸ್ತಿ ಐತಿರು. ಜನದು ಹೆಚ್ಚು ಕಡಿಮೆ ಆಗೋಯ್ತು ಕ್ಯಾಲ್ಕುಲೇಷನು. ಸ್ವಲ್ಪ ಯಾರಿಗೊಂದು ಹನಿನೂ ಹೆಚ್ಚು ಕಡಿಮೆ ಬರಬಾರ್ದ. ನಿಂದಲ್ಲಿ ಸೋಸ್ಕೊಂಡು ಕುಡಿಯೋದೈತೆ ಅಲ್ಲಿನ. ಇದ್ರೆ ಸೋಸ್ಕೊಳ್ಳೋದೈತಿ. ಅದು ಏನೋ ಅಂತಾರೆ ನಮ್ಮ ಕಡೆ, ಒಂದು ಯಾರೋ ಒಬ್ಬರು ಡೈಲಾಗು, ಒಂದು ಹನಿ ಹೆಚ್ಚಿಗೆ ಕೊಡ್ದವ್ ನಾಯಿ ಹುಚ್ಚಿಗೆ ಕೊಡ್ದಂಗೆ ಅಂತ ಕಾಮಿಡಿಗಳು. ಸೊ ಹಂಗೆ ನೀರು ಹಾಕೋತ್ಯಾ? ಇವನು ಯಾರು ಗುರು, ಇವನು ಟೀದಲ್ಲಿ ನೀರು ಹಾಕೋತಾನಂತೆ. ಏನು ಅನ್ಕೊಂಡ್ಬಿಟ್ಟಿದೆ ಅದು. ಒಳ್ಳೆ ಕಾಮಿಡಿ ಪೀಸ್ಗಳಪ್ಪ ಇವು. ಫಸ್ಟ್ ಬಾಯ ನೀರು ಹಾಕೋ, ಆಮೇಲೆ ಟೀ ಹಾಕೋ. ಯಾವನು ಟೀದಾಗ ಯಾವನೋ ನೀರು ಹಾಕೋತಿರಲಿ. ಸೊ ಮಸ್ತಾಗಿದೆ. ನಮ್ಮ ಕ್ಯಾಮ್ರಾಮ್ಯಾನ್ಗಳಿಗೂ ಟೀ ಕೊಡೋಣ. ಆಮೇಲೆ ಬೈಕೋತಿರ್ತಾರೆ ಅವರು, ಏನು ನನ್ನ ಮಕ್ಕಳು ಇವರು ಹೊಡಿತಾನೆ ಇರ್ತಾರೆ ಅಂತಂದ್ಬಿಟ್ಟು. ಸೊ ಅವರು ಬಿಸಿ ಇದ್ದಾಗ ಕುಡಿಬೇಕು, ಅವಾಗೆ ಮಜಾ ಇರೋದು. ಸೂಪರ್ ಆಗಿದೆ. ಕುಡಿಯಲ್ಲ ನೀನು? ಕುಡ್ದೆ? ಏನು ನೋಡಿ ಒಂದು ನೀರು ಹಾಕೊಂಡ ಏನೋ ಮಾಡ್ದೆ ಗೊತ್ತಿಲ್ಲ, ಸ್ವಲ್ಪ ತಣ್ಣಗಾಲಿ ಇತ್ತು ಬೇಗ. ಭಾರಿ ಚಂದ ಫ್ಲೇವರ್ ಬರ್ತದಲ್ಲ. ಸೊ ಇದೇ ಥರ ದಿನ ನಡೀತಾ ಇದೆ.
ನೀನು ಇವ್ರು ಒಳಗಡೆ ಹೋಗ್ಬಿಟ್ಟು ಒಂದಿಷ್ಟು ಕಾರ್ ಆಟ ಆಡ್ತಾರೆ. ಈಗ ಹೋಗಿ ಕಾರ್ ವಿಡಿಯೋ ಮಾಡ್ಕೊಂಬರ್ಬೇಕು. ಕಾರ್ ರೇಸಿಂಗ್ ಹೋಗೋದು ಇವಾಗ. ಒಂದು ಉದ್ದ ಐತೆ. ಒಂದು ಉದ್ದ ಐತಾ? ನೀ ಹೇಳ್ತಲ್ಲ ನೀ ಫೋನ್ ಹಾಕೊಂಡು ಓಡಿಸ್ಬೇಕದು. ಹ್ಞೂ ಅದು ನಿಂದು ಯಾಕೋ ಒಂದೇ ಹಲ್ಲು ಇಲಿ ಥರ ಬಂದೈತಿ? ಹಾಂ ಏ ಇಷ್ಟು ಉದ್ದ ಬದ್ರಕತ್ತು ಹಂಗೆ ಅದು ಬಿದ್ದಿರೋ ಹಲ್ಲು. ಹಾಂ ಮಗನೇ ಈಗ ಚೆನ್ನಾಗಿ ತಿನ್ನಕತ್ತಿದೆಯಲ್ಲ ಅದು ಉದ್ದು ಬೆಳ್ಯಾಕತ್ತ ನಿಂದದು. ಹಾಂ ಸೂಪರ್. ಇನ್ನು ಕಾರ್ ರೇಸಿಂಗ್ ಹೋಗೋದೇನು ಟೀ ಕುಡಿದ್ಬಿಟ್ಟು ಅಷ್ಟೇ. ಈ ಸ್ಪೆಷಲ್ ಟೀ ಮಾಡ್ಕೋತಾನೆ ಇವನು. ಹಾಂ ತೊಗೊಳಪ್ಪ ಹೆಂಗೆ ಮಾಡ್ತೀವಿ ತೋರಿಸು. ಹೊಡ್ಡಿ ಅವನು ಹಡ ಇದು ಡಬಲ್ ಫಿಲ್ಟ್ರ್ ಟೀ ಇದು. ಹೊಡ್ಡಿ 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 ಅವನು ಬರೀ ಹಿಂಗೆ ಪ್ರೆಸ್ ಮಾಡೋ ಬರ್ತೈತಿ. ಎಷ್ಟು ಬಂದು ತೋರಿಸಿ ನೋಡೋಣಪ್ಪ. ಹೊಡ್ಡ ಅವನು ಈಗ ಒಮ್ಮಿಂದೊಮ್ಮೆ ಸುಡ್ರಿ ಅಂತ ಹೇಳ್ತಾನೆ. ಇವಾಗ ಅದಕ್ಕೆ ಎಷ್ಟು ನೀವು ಇಡುವಪ್ಪ ಹೋಲಿ. ಹೊಡ್ಡಿ ಅವನು ಚಾ ಪುಡಿ ಎಲ್ಲ ಅದರಾಗೆ ಐತೆ. ಸ್ಪೆಷಲ್ ಟೀನಾ ಇದು? ಹಾಂ 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 ಕೈ ಹತ್ತಲ್ಲ ಇದು ಉಳಿದಿದ್ದು ಗಟ್ಟಿಯಾಗಿ ಬಂದಿರುತ್ತೆ ಎಲ್ಲ ಕೆನಿ ಸಮೇತನೇ. ನೋಡಿ ಅದಕ್ಕೆ ಮತ್ತೆ ನೀರು ಹಾಕೊಂಡು ಕುಡಿಯೋದ ಮಗನೇ. ಇದು ಯಾವ ಇವನಲ್ಲಿ ಔಷಧ ಹಾಕೊಂಡು ಮಾಡ್ದಾಗ ಏನು ಮಾಡ್ತಾನಪ್ಪ ಇವನು ಅರ್ಥ ಆಗ್ತಿಲ್ಲ. ಹೊಡಿ ಅಯ್ಯೋ ಚಾದಲ್ಲಿ ಉಳಿದಿರೋ ಚಾದಲ್ಲಿ ನೀರು ಹಾಕೊಂಡು ಕುಡಿಯೋದಂತ. ಯಾಕೆ ಜಾಸ್ತಿ ಆಯ್ತಾ ಕಡಿಮೆ ಸ್ಟ್ರಾಂಗ್ ಆಯ್ತಾ? ಹಾಂ ಯಾರೋ ಇವನಲ್ಲೇ ಅದು ಯಾರೋ ಒಬ್ಬನ ಡಿಸ್ಕವರಿ ಚಾನಲಲ್ಲಿ ಏನೇನೋ ಮಾಡ್ಕೊಂಡು ಕುಡಿತಾನಲ್ಲ ಹಂಗೆ ನಡೆದು ಮಗನೇ. ಬಾಯಲ್ಲೆಲ್ಲ ಇದು ಟೀ ಪೌಡ್ರ್ ಹೋಗೈತಿ. ನಾಲ್ಗಿ ಮ್ಯಾಗೆಲ್ಲ ಟೀ ಪೌಡ್ರ್ ಕೂತೈತಿ. ಅದಕ್ಕೆ ನೀರು ಹಾಕೊಂಡು ಡೌಗಳಾಡಿದೆ ಮಗನೇ. ಸುಸ್ಲ ಒಂದಿಷ್ಟು ತಿನ್ನು ಮತ್ತು ಉಳಿದಿದ್ದೇನೆ ಯಾಕೆ ಬರ್ಸ್ಕೊಂಡು ಹಾಕೊಂಡ್ಬಿಡು ಹೊಟ್ಟೆಗೆಲ್ಲ ಸೇರಿ. ಹಾಕೊಳ್ಳೋ ಮೂಟೆ ಹೊಟ್ಟೆ ಥರ ಮಾಡಿಬಿಟ್ಟಿದೆ. ಹಾಕೊಂಡ್ಬಿಡು. ಹಾಂ ಬರ್ಸ್ಕೊಂಡು ತಿಂದ್ಬಿಡು ಅದಿಷ್ಟು. ಯಾಕೆ ಹಾಂ ಯಾಕೆ ಹೇಳು ಕಲ್ಲು ಹಾಕೊಳ್ತಾವ ನಾನು. ಹ್ಞೂ ನಡ್ರಪ್ಪ ಇನ್ನು ಆಯ್ತಲ್ಲ ಎಲ್ಲ. ಎದ್ದೇಳಲ್ಲ ಈಗ. ಸೊ ಎಲ್ಲ ತಿಂದಿದ್ದು ಮುಗೀತು. ಹಾಂ ಎಲ್ಲ ಎತ್ಕೊಳ್ರಿ ಎತ್ತಕೊಂಡು ಹೋಗೋದು ಅಷ್ಟೇ ಕತೆ. ಇರಲಿಲ್ಲ ನೋಡ್ರಿ ಎಂಥ ಸಗತೈತಿ ನೋಡ್ರಿ ಇವಾಗೆಲ್ಲ ಊರಾಗಿದ್ದಾಗ. ಒಂದೇ ಕೈಯಾಗಿ ಹಿಡಿಯೋಕೆ ಹೋದ್ರೆ ಒಮ್ಮಿಂದೊಮ್ಮೆ ಮತ್ತು ಇನ್ನೇನು ಆಗ್ತದೆ. ಸೊ ಅವಾಗೆಲ್ಲ ಇದು ಚೀಲ ಎತ್ತಿದ್ದೆವು. ತಗೊಳ್ಳಲೇ ತಗೊಳ್ಳಲೇ. ಸೊ ಅವಾಗೆಲ್ಲ ನಿಂಬೆಹಣ್ಣಿನ ಚೀಲ ಎಲ್ಲ 25 kg 30 kg ಎತ್ತಿದ್ದೆವು. ಇವಾಗ ನನ್ನ ಮಗಂದು 5-10 kg ಎತ್ತಕ್ಕೆ ಒದ್ದಾಡೋದು ನಡೆದ್ಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ. ಅದಕ್ಕೆ ಸಿಟಿ ಲೈಫ್ ಹೆಂಗಂದರೆ ಅವನು ಅದು ಎಂಥ ಸ್ಟ್ರಾಂಗ್ ಇರಲಿ ಸಿಟಿಗೆ ಬಂದಾನಂದ್ರೆ ಅವ ಅಷ್ಟೇ ವೀಕು. ಸೊ ನಮ್ಮ ಲೈಫು ಹಾಗೆ ಆಗಿದೆ. ವೀಕ್ ಬಾಯ್ಸ್ ಆಗಿಬಿಟ್ಟಿದೆ ಇವಾಗ. ಸೊ ನೋಡ್ರಿ ಕೈಯ ಕಾಲು ಅಳ್ಳಾಡ್ತಿರ್ತದೆ ಹಾಗೆ. ಆಯ್ತಪ್ಪ ತಿಂದಿದ್ದಾಯ್ತು, ಚಹಾ ಕುಡ್ದಿದ್ದಾಯ್ತು. ಇನ್ನು ನೆಕ್ಸ್ಟ್ ಒಯ್ದಿಟ್ಟು ಬಿಟ್ಟರೆ ಇವ್ರ ಕೆಲಸ ಸೂರ್ಯನ ತೊಳೆಯೋದು ಮನೆ ಕೆಲಸ. ಹಾಂ ಸೊ ನೆಕ್ಸ್ಟ್ ಬಂದು ನಮ್ಮದು ಕೆಲಸ ಇದು ಮುಗೀತು. ಇನ್ನು ಕಾರ್ ರೇಸಿಂಗ್ ಹೋಗೋದು ಅಷ್ಟೇ ಕತೆ. ಹೋಗಲೇ ಅದು ಇಟ್ಬಿಟ್ಟು ಹೋಗೋ ಕುಡ್ದಿರುತ್ತಾನೆ ಕೆಲಸ ಮಾಡಿರಿ. ಅಷ್ಟೇ ಡನ್. ಕಾರು ಓಡ್ಸೋಕ್ಕೆ ಹೋಗೋದು ಇವ್ರ ಜೊತೆ ಅದರಲ್ಲಿ ಮಜಾ ಇರುತ್ತೆ. ಯಾಕಂದರೆ ನಮ್ಮ ಚಾನಲಲ್ಲಿ ಮಾಡಿದ್ದು ಅದನ್ನೇ ಅಲ್ವಾ. ನನಗೂ ಬೇಜಾನದು ಇಂಟ್ರೆಸ್ಟು, ಜೊತೆಗೆ ನನ್ನ ಮಗನಿಗೆ ಕೂಡ ತುಂಬ ಇಂಟ್ರೆಸ್ಟು. ನಾನು ನೋಡಿ ತಿಂದಾದ್ರೂ ಕೈ ತೊಳ್ಕೊಳ್ತಿದ್ದೀನಿ. ಅಲ್ಲಿ ಮಜಾ ಇರುತ್ತೆ. ಕಟ್ಟಿಗೆ ಸ್ಮೆಲ್ಲು ಒಂಥರ ಅದೇನೋ ಒಂಥರ ಕೈ ಸ್ಮೆಲ್ ಬರುತ್ತಲ್ಲ, ಮಜಾ ಇರುತ್ತೆ. ಏನೇ ರೋಗ ಇದ್ದರೂ ಓಡೋಗುತ್ತೋ ಏನೋ ಗೊತ್ತಿಲ್ಲ. ಇವನು ನೋಡಿ ಸ್ಮೆಲ್ ನೋಡ್ತಾನೆ ಕೈ ಅಂದ ತಕ್ಷಣ ಮಗನೇ ಕೈ ಇಲ್ಲ. ಹಾಂ ರುಚಿ ಇದೆಯಾ, ಸ್ಮೆಲ್ ಇದೆಯಾ. ನೀಲಗಿರಿ ಮರ ಹಿಡ್ದವನೇ, ಅದಕ್ಕೆ ಒಳ್ಳೆ ನೀಲಗಿರಿ ಎಣ್ಣೆ ಸ್ಮೆಲ್ ಹೊಡಿತಿದೆ ಅವನಿಗೆ. ಗಮ್ ಅಂತದೆ ತಾನೆ. ಓಕೆ ಡನ್. ಇಲ್ಲಿ ನೋಡ್ರು ಹಿಂದೆ ಇರೋ ಗಿಡದ ಬಾಳೆಹಣ್ಣಿದು. ಆ್ಯಕ್ಚುಲಿ ಇದು ಬಜಿ ಬಾಳೆಹಣ್ಣು, ಕೇರಳನ ಬಜಿ ಬಾಳೆಹಣ್ಣು ಗೊತ್ತಿಲ್ಲ. ಇದು ತಿನ್ನಕ್ಕೆ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಎಲ್ಲ ಹಣ್ಣೆ ಹಾಕತ್ತು ಇಲ್ಲೇ ಇಟ್ಟಲ್ಲೇ. ಚೆನ್ನಾಗಿಲ್ಲ ಮತ್ತು ತಿಂದಿದ್ದಕ್ಕೆ ಮಗನೇ ನೀನು. ಇವನು ಎಲ್ಲ ಹೆಂಗಂದರೆ ಎಲ್ಲ ತಿನ್ನೋದು ಚೆನ್ನಾಗಿಲ್ಲ ಅನ್ನೋದು. ಯಾಕಂದರೆ ಯಾರೂ ತಿನ್ಬಾರ್ದಲ್ಲ ನೆಕ್ಸ್ಟು. ಸೊ ತಿಂದುಬಿಟ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಎಲ್ಲ ತಿಂದುಬಿಡ್ತಾರೆ. ಎಲ್ಲೈತಿ?
ಕಾರ್ ಹ್ಞೂ ಇರ್ತಿಂದು ಹಾಂ ತೊಗೊಂಬ ಓಕೆ. ಸೊ ಇವಾಗ ಇದು ನಾನು ತಗೊಂಡ್ ಬರ್ತೀನಿ. ನಂದು ಅದು ಕೆಳಗಡೆ ಮನೆ, ಇದು ಫಸ್ಟ್ ಫ್ಲೋರಲ್ಲಿ ನನ್ನ ಆಫೀಸು. ಸೊ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅದೊಂದು ಟ್ರೈನಿಂಗ್ ಸೆಂಟ್ರ್ ಹಾಲು, 1 ಡೇ ಕ್ಲಾಸ್ ನಡೆಯುತ್ತೆ ಇಲ್ಲಿ. ಇಲ್ಲಿ ಬಂದುಬಿಟ್ಟು ರಬ್ಬರ್ ಅಲ್ಲಿಡಪ್ಪ, ಇಲ್ಲಿ ಬಂದು 3 ಡೇಸ್ ಕ್ಲಾಸ್ ನಡೆಯುತ್ತೆ. ಸೊ ಇಲ್ಲೆಲ್ಲ 3 ಡೇಸ್ ಕ್ಲಾಸು. ಆಮೇಲೆ ಇದು ಬಂದು ನನ್ನ ಆಫೀಸು. ಸೊ ಇದು ನಮ್ಮ ಗದ್ಗಿ. ಈ ಗದ್ಗಿ ಮೇಲೆ ಕೂತ್ಕೊಂಡ್ಬಿಟ್ರೆ ತಲೆ ಬೇಜಾನು ಬರುತ್ತೆ. ಸೊ ಆಯಿತು, ಇವತ್ತಿನ ದಿನ ಇಲ್ಲಿ ಮುಗೀತು. ಇನ್ನು ನೆಕ್ಸ್ಟು ಕಾರ್ ರೇಸಿಂಗ್ಗೆ ನಮ್ಮ ಮಕ್ಕಳು ರೆಡಿ ಆಗ್ತಿದ್ದಾರೆ. ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದುಬಿಡ್ತೀನಿ. ಹಾಂ ಓಕೆ, ಸೂಪರ್. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಹೇಳ್ರಪ್ಪ? ಕಾರ್ ರೇಸಿಂಗ್. ಹಾಂ, ಕಾರ್ ರೇಸಿಂಗ್. ಇವಳು ಏನೋ ಅಂದ್ಲು ಕಾಶಿಂಗ್ ತೋರ್ಸು. ನೋಡು, ಇಲ್ಲಿ ಕೋನಿತ್ತು, ಇಲ್ಲಿ ಇವಳು ಕೋನಿತ್ತು. ನೋಡಕ್ಕೆ ಎಷ್ಟು ಚೆನ್ನಾಗಿರ್ತಾಳೆ. ಬಾಯಿ ಓಪನ್ ಮಾಡಿಬಿಟ್ರೆ ಅಜ್ಜಿನೇ. ಅದಕ್ಕೆ ಅವಳು ಯಾವತ್ತು ಹಿಂಗೆ ಮಾಡ್ತಾಳೆ, ಯಾವತ್ತು ಬಾಯಿನ ಓಪನ್ ಮಾಡೋದು. ತೋರ್ಸ್ ನೋಡೋಣ, ಬಾಯಿ ಓಪನ್ ಮಾಡಿ ಒಮ್ಮರ ತೋರ್ಸ್ ನೋಡೋಣ ಅವ್ರಿಗೆ. ನೀನು ಎಷ್ಟು ಚೆನ್ನಾಗಿದೆ ಅಂತಾರೆ ಅವರು. ಮೇಲೆ ತೋರ್ಸು, ಕೋನ್ ಹಾಕಿ, ಹಿಂಗೆ ಇಲ್ಲಿ ಕೋನ್ ನೋಡ್ರಿ. ಹಾಕಿ, ಅಲ್ಲೇ ಇಲ್ಲಿ ಕೋನ್ ಎಲ್ಲ ಹಾಕಿ, ಚಾಕ್ಲೇಟ್ ತಿಂದು ಹಿಂಗೆ ಇರೋ ಹಿಂಗೆ ಹೋಗ್ಬೇಕು. ಚಾಕ್ಲೇಟ್ ಇರೋಲಿ. ಚಾಕ್ಲೇಟ್ ತಿಂದು ಹೆಂಗಾಗಿದೆ ಅಂದರೆ, ನಮ್ಮ HSR ಇದ್ದಾಗ ಇವರು ಅವ್ರುಗಳು ಮನೆಗೆ ಹೋಗ್ತಿಲ್ಲ ಅಂತಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟಿದ್ದಾರೆ. ಮಕ್ಕಳು ಬರ್ತಾರೆ ಇವ್ನು ತಿಂದಿದ್ದಾನೆ. ನೋಡಿದ್ರೆ ಹಲ್ಲುಗಳೇ ಫುಲ್ ಹೋಗ್ಬಿಟ್ಟಿದೆ. ಬಾಲ್ ತಿಂದಿದ್ದಾನೆ. ಮಾಡು. ನಾನು ಹಲ್ಲು ಹಾಕಿಸ್ಕೊಂಡು ಆದ ತಕ್ಷಣ ತಿಂತಾ ಇದ್ದೀನಲ್ಲಿ. ಮುಂದೆ ದುಡ್ಡಿದ್ದಿಲ್ಲ, ಮಾಡ್ಬೇಕು. ನನ್ ಮುಂಚೆ ದುಡ್ಡೇ ಇರಲಿಲ್ಲ ಚಾಕ್ಲೇಟ್ ತಿನ್ನಕ್ಕೆಲ್ಲ. ಮಾಡು. ಹೋಗ್ಲಪ್ಪ, ಈಗ ನಮಗೆ ಮುಂಚೆ ಬ್ರಷೇ ಇರಲಿಲ್ಲ. ನಮ್ಮ ಮಾಡೇನು ಬಾಯಲ್ಲಿ ಹೋಗ್ತೀಯ ನೀನು? ಬಾಯಲ್ಲಿ ಹೋಗ್ತೀಯ? ನೀನು ಹೋಗ್ತೀಯ ಬಾಯಲ್ಲಿ? ಸರಿ 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 ಆಯ್ತು. ಇವಾಗ ಕಾರ್ ರೇಸಿಂಗ್ ಹೋಗೋಣ. ಏಯ್, ನನ್ ತಗೊಂಡ್ ಏನೋ ಮಾಡ್ತೀಯಲ್ಲ? ನನ್ ವಯಸ್ಸಾಯ್ತು, ದೊಡ್ಡವನಾಯ್ತು, ಹೋದು ನಿನ್ಗೇನು? ಇವನ್ ಬಾ ಒಳಗಡೆ ಹೋಗು. ಸರಿ ಆಯ್ತು, ಕಾರ್ ರೇಸಿಂಗ್ ಇದು ಬ್ಯಾಟ್ರಿ ಚಾರ್ಜ್ ಮಾಡಿ ಹೋಗು. ಹಾಂ ಓಕೆ, ಇವಾಗ ಕಾರ್ ರೇಸಿಂಗ್ ಮಾಡಕ್ ಹೋಗೋಣ. ಓಕೆ, ಡನ್. ಏಯ್, ನನ್ ತಗೊಂಡ್ ಏನೋ ಮಾಡ್ತೀಯಲ್ಲ? ನನ್ ವಯಸ್ಸಾಯ್ತು, ದೊಡ್ಡವನಾಯ್ತು, ಹೋದು ನಿನ್ಗೇನು? ಇವನ್ ಬಾ ಒಳಗಡೆ ಹೋಗು. ಸರಿ ಆಯ್ತು, ಕಾರ್ ರೇಸಿಂಗ್ ಇದು ಬ್ಯಾಟ್ರಿ ಚಾರ್ಜ್ ಮಾಡಿ ಹೋಗು. ಹಾಂ ಓಕೆ, ಇವಾಗ ಕಾರ್ ರೇಸಿಂಗ್ ಮಾಡಕ್ ಹೋಗೋಣ. ಓಕೆ, ಡನ್.